ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ದಶೀಪುಷ್ಪಸಂಕಾಶಂ ಹಾರನೂಪುರಶೋಭಿತಂ ರತ್ನಕಂಕಣಕೇಯೂರಂ ಕೃಷ್ಣಂ ವಂದೇ ಜಗದ್ಗುರುಂ ಕುಟಿಲಾಲಕಸಂಯುಕ್ತಂ ಪೂರ್ಣಚಂದ್ರನಿಭಾನನಂ ವಿಲಸತ್ಕುಂಡಲಧರಂ ಕೃಷ್ಣಂ ವಂದೇ ಜಗದ್ಗುರುಂ ಮಂದಾರಗಂಧಸಂಯುಕ್ತಂ ಚಾರುಹಾಸಂ ಚತುರ್ಭುಜಂ ಬರ್ಹಿ ಪಿಂಚಾವಚೂಡಾಂಕಂ ಕೃಷ್ಣಂ ವಂದೇ ಜಗದ್ಗುರುಂ ಉತ್ಫುಲ್ಲಪದ್ಮಪತ್ರಾಕ್ಷಂ ನೀಲಜೀಮೂತ ವಾನಾಂ ಶಿರೋರತ್ನಂ ಕೃಷ್ಣಂ ವಂದೇ ಜಗದ್ಗುರುಂ ಹೇಳಿ ಸಂಯುಕ್ತಂ ಪೀತಾಂಬರಸುಶೋಭಿತಂ ವಾಪ್ತತುಲಸೀಗಂಧಂ ಕೃಷ್ಣಂ ವಂದೇ ಜಗದ್ಗುರುಂ ಸದ್ವಂದ್ವ ಕುಂಕುಮಾಂಕಿತವಕ್ಷಸಂ ಶ್ರೀನಿಕೇತಂ ಇಷ್ಟಕಮಿದಂ ಪುಣ್ಯಂ ಓಂ ತತ್ಸತ್. ನಮಸ್ಕಾರ ಎಲ್ರಿಗೂ. 2 ಅಧ್ಯಾಯವನ್ನು ನಾವು ಅಧ್ಯಯನ ಮಾಡಿ ಮುಗಿಸಿದ್ದೇವೆ. ಕೇಳ್ತಾ ಇದೆಯಲ್ಲ? ಈ 2ನೇ ಅಧ್ಯಾಯವನ್ನು ನಾವು ಮುಗಿಸಿ ಮುಂದೆ ಕರ್ಮಯೋಗ ಅಂತ ಹೇಳಿ 3ನೇ ಅಧ್ಯಾಯಕ್ಕೆ ಹೋಗ್ತಾ ಇದ್ದೀವಿ. ಈ ಅಧ್ಯಾಯ ನಾವು ಶುರು ಮಾಡುವ ಮೊದಲು ಸ್ವಾಮಿ ನಾನು ಯಾವಾಗಲೂ ಕೋಟ್ ಮಾಡ್ತೇನಲ್ಲ, ರಂಗನಾಥಾನಂದಜಿಯವರು ಕೆಲವು ವಿಚಾರಗಳನ್ನು ತಿಳಿಸಿದ್ದಾರೆ. ಅದನ್ನು ನಾವು ಮನಸ್ಸಿಗೆ ತಗೊಂಡ್ರೆ ಈ ಆತ್ಮತತ್ವವನ್ನು ನಾವು ಸ್ವಲ್ಪ ಅವಶ್ಯಕತೆಗಿಂತ ಜಾಸ್ತಿ ನಾವು ಎಳೆದು ಬಿಟ್ಟು ಅಧ್ಯಯನ ಮಾಡೋದು ಏನೋ ಅಂತ ನನಗೆ ಅನ್ನಿಸ್ತಾ ಇದೆ. ಆದರೂ ಅದು ಎಷ್ಟರ ಮಟ್ಟಿಗೆ ನಮ್ಮ ಮನಸ್ಸಿಗೆ ಹೋಗಿದೆ ಅಂತ ಹೇಳೋದು ಕೂಡ ಅನುಮಾನವೇ ಅಲ್ವಾ? ಆದ್ದರಿಂದ ಕೆಲವು ವಿಚಾರಗಳನ್ನು ಅವರು ಹೇಳ್ತಾರೆ. ಅದನ್ನು ಅವರ ಒಂದು ಮಾತನ್ನು ತಾವು ಮನಸ್ಸಿಗೆ ತಗೊಂಡ್ರೆ ನಾವು ಅಧ್ಯಯನ ಮಾಡಿದ ವಿಚಾರ ನಮ್ಮ ಮನಸ್ಸಿಗೆ ಎಷ್ಟು ಮಟ್ಟಿಗೆ ಬರುತ್ತೆ ಅನ್ನೋದು ಒಂದು ಇದಾಗುತ್ತೆ. ಕೇಳ್ತಾ ಇಲ್ವಾ? ಇವಾಗ ಕೇಳ್ತಾ ಇದೆಯಾ? ಹಾಂ, ಇಲ್ಲ, ಅದು ಕರೆಕ್ಟಾಗಿದೆ. ಕೇಳ್ತಾ ಇದೆಯಲ್ಲ? ಹಾಂ. ಅವ್ರು ಹೇಳ್ತಾರೆ, 2ನೇ ಅಧ್ಯಾಯವನ್ನು ನಾವು ಮುಗಿಸಿದ್ದೇವೆ. ಮುಂದೆ ಕರ್ಮಯೋಗ ಎಂಬ 3ನೇ ಅಧ್ಯಾಯವನ್ನು ನಾವು ವಿಚಾರ ವಿಮರ್ಶೆಗೋಸ್ಕರ ತಗೊಳ್ತಾ ಇದ್ದೇವೆ. ಈ ಅಧ್ಯಾಯ ಕೆಲವು ಸಂದೇಹಗಳನ್ನು ಮತ್ತು ಅವುಗಳಿಗೆ ಸೂಕ್ತವಾದ ಸಮಾಧಾನಗಳನ್ನು ವಿಶದಪಡಿಸುತ್ತದೆ. ಈಗ ನಾವು ಅಭ್ಯಾಸ ಮಾಡಿ ಅಥವಾ ಅಧ್ಯಯನ ಮಾಡಿ ಮುಗಿಸಿರುವಂತಹ ವಿಚಾರ ಸಾಂಖ್ಯತತ್ವ ಅಥವಾ ಆತ್ಮತತ್ವ ವಿವೇಕ ಯೋಗ. ಅರ್ಜುನ ಯುದ್ಧಕ್ಕೆ ಹೋದವನಿಗೆ ಆತ್ಮತತ್ವ ಏಕೆ ಬೇಕಾಯಿತು? ಆಮೇಲೆ ಅಲ್ಲಿಯೇ ಕೃಷ್ಣ ಮತ್ತೆ ಯಾಕೆ ಕರ್ಮದ ವಿಚಾರವನ್ನು ಬುದ್ಧಿಯೋಗದಿಂದ ಕೂಡಿದ ಕರ್ಮಯೋಗವನ್ನು ಹೇಳ್ದ? ಇದರ ವಿಚಾರವಾಗಿ 1-2 ಸಂದೇಹಗಳು ಬರುತ್ತದೆ ಕೆಲವರಿಗೆ. ಆದ್ದರಿಂದ ಮುಂದಕ್ಕೆ ಹೋಗುವ ಮೊದಲು 2 ಸತ್ಯಗಳನ್ನು ನಾನು ಓದುಗರಿಗೆ ಮತ್ತು ಕೇಳುಗರಿಗೆ ತಿಳಿಸುವ ಒಂದು ಮನಸ್ಸುಂಟು ನನಗೆ ಅಂತ ಸ್ವಾಮೀಜಿಯವರು ಹೇಳ್ತಾರೆ.
ಮೊದಲನೆಯದು, ನಿನ್ನೆ ಕೂಡ ಅದನ್ನು ನಾವು ಹೇಳಿಕೊಂಡ್ವಿ, ಗೀತೆಯಲ್ಲಿ ಆಧ್ಯಾತ್ಮಿಕ ಸತ್ಯಗಳ ಪುನರಾವರ್ತನೆ ಮತ್ತೆ ಮತ್ತೆ ಇದೆ. ಆತ್ಮದ ವಿಚಾರವಾಗಿಯೇ ಸುಮಾರು ಒಂದು 23-24 ಶ್ಲೋಕಗಳಲ್ಲಿ ಹೇಳಿದ್ದಾನೆ. ಅದನ್ನೇ ತಿರುಗಿಸಿ ಆಮೇಲೆ ಅದು ಹೇಗೆ ಅಂತ ಕೇಳಿದ್ರೆ, ಅವರು ಹೇಳುವ ಪ್ರಕಾರ ಸಹಜವಾಗಿ ಆ ಪ್ರತಿಪಾದನೆ ನಮಗೆ ಮನಸ್ಸಿಗೆ ಊರಬೇಕು ಅನ್ನುವ ದೃಷ್ಟಿಯಿಂದ ಕೃಷ್ಣ ಆ ರೀತಿಯಲ್ಲಿ ಮತ್ತೆ ಮತ್ತೆ ಅದನ್ನು ಹೇಳ್ತಾ ಇದ್ದಾನೆ. ಡಿ ವಿ ಜಿಯವರ ಒಂದು ಪದ್ಯ ಎಷ್ಟು ಸೂಕ್ಷ್ಮವಾಗಿ ಇದನ್ನು ತಿಳಿಸುತ್ತೆ ಅಂದರೆ, ಉತ್ತಮತೆ ಇಂತೆಂದು ಮತಿಗೆ ತೋರ್ದೊಡದೇನು ವೃತ್ತಿಯಲ್ಲಿ ಅದೂರಿ ಸ್ವಭಾವಾಂಶವಾಗದಿರಲ್. ಇದು ಒಂದು ಉತ್ತಮವಾದ ವಿಚಾರ, ಇದು ತಿಳ್ಕೊಳ್ಬೇಕಾದ ವಿಚಾರ. ಉತ್ತಮತೆ ಇದೆಂದು ಮತಿಗೆ ತೋರ್ದೊಡದೇನು ವೃತ್ತಿಯೊಳ್, ನಮ್ಮ ನಡೆಯಲ್ಲಿ, ನಮ್ಮ ಚಿಂತನೆಯಲ್ಲಿ, ನಮ್ಮ ದೈನಂದಿನ ವ್ಯವಹಾರದಲ್ಲಿ ಅದು ಊರಿ ಸ್ವಭಾವಾಂಶವಾಗಲ್. ನಮ್ಮ ಸ್ವಭಾವಾಂಶ ಆಗಬೇಕು. ಏನು ಅಧ್ಯಯನ ಮಾಡಿದ್ದೇವೆ ಆತ್ಮತತ್ವವನ್ನು, ಇಂದ್ರಿಯಗಳ ಜಿತೇಂದ್ರಿಯತ್ವವನ್ನು, ಅದರ ಬಗ್ಗೆ ಏನು ಹೇಳಿದ್ದಾನೋ ಅದೆಲ್ಲ ನಮ್ಮ ಸ್ವಭಾವಾಂಶವಾಗಲ್. ಅನುವರ್ತಿಸುತ್ತ ಭಂಗವಾದಂದು ಯತ್ನಿಸಿ ಇನ್ನೂ ಮರಳಿ ನೀನು. ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಆ ಹೇಳ್ಕೊಂಡಿದ್ದು ಕೂಡ ನಮಗೆ ಸರಿಯಾದ ರೀತಿಯಲ್ಲಿ ಅರ್ಥವಾಗದೆ ಭಂಗವಾದಂದು ಮರಳಿ ಯತ್ನಿಸಿನ್ನು. ಇನ್ನೊಂದು ಕಡೆ ಹೇಳ್ತಾರೆ, ಮತಿಗೆ ಅರ್ಥವಾದೊಡೇನದು ಸ್ಮೃತಿಯೊಳದು ನೆಲೆಸಿಹುದೇ ನಿನಗೆ, ಸತತ ಸಂಧಾನದಲ್ಲಿ ಪರಮಾರ್ಥವಿರಲಿ. ಶತಲಕ್ಷ ಧನದ ಲೆಕ್ಕವ ಬಾಯಿ ನುಡಿದೊಡೇನು ಭೃತಿ ಎಷ್ಟು ವೆಚ್ಚಕ್ಕೆ ಹೇಳು. ಬ್ಯಾಂಕ್ನಲ್ಲಿ ನಗದು ಅಂತ ಹೇಳಿ ಬೋರ್ಡ್ ಹಾಕ್ಕೊಂಡಿರ್ತಾರಲ್ಲ, ಅಲ್ಲಿ ಕ್ಯಾಶಿಯರ್ ಕೂತಿರ್ತಾನೆ, ಲಕ್ಷಾಂತರ ರೂಪಾಯಿ ಅವನು ಆ ಕಡೆಗೆ ಈ ಕಡೆಗೆ ಮಾಡ್ತಾ ಇರ್ತಾನೆ. ಆದರೆ ಅವನಿಗೆ ತಿಂಗಳಾದ ಮೇಲೆ ಅವನಿಗೆ ಎಷ್ಟು ನಿಗದಿಯಾಗಿರುತ್ತೋ ಅಷ್ಟೇ ಸಂಬಳ. ಈ ವಿಚಾರಗಳು ಹಾಗೆಯೇ ನಮಗೆ. ನಾವು ಪೂರ್ತಿ 2 ಅಧ್ಯಾಯ ಓದಿ ಮುಗಿಸಿದ್ರೂ ಕೂಡ ನಮ್ಮ ಮಿತಿಯಲ್ಲಿ ಈ ಆತ್ಮತತ್ವ ಅಂತ ಹೇಳುವುದು ಎಷ್ಟರ ಮಟ್ಟಿಗೆ ಅರ್ಥವಾಗುತ್ತೋ ಅಷ್ಟೇ ನಮಗೆ. ಆದರೆ ಒಂದು ಮಾತನ್ನು ಅವರು ಹೇಳ್ತಾರೆ, ಈ ಆತ್ಮತತ್ವ ವಿವೇಚನೆಯ ಮುಖ್ಯವಾದ ಉದ್ದೇಶ ಏನು ಅಂತ ಕೇಳಿದ್ರೆ, ಬೇಡದೇ ಇರುವ ಯಾವುದೋ ಸ್ವರ್ಗವನ್ನು ಆಕಾಶದಲ್ಲಿ ಇದೆ ಅಂಥೇಳಿ ಭಾವಿಸಲಾಗುವ, ಯಾರೂ ನೋಡದೇ ಇರುವ ಸ್ವರ್ಗವನ್ನು ಕುರಿತು ನಾವು ಪ್ರಯತ್ನ ಪಡುವುದಕ್ಕಿಂತ ಇಲ್ಲಿ ನಾವು ಗೃಹಸ್ಥರಾಗಿ ಬಾಳಿ ಸಂಭಾವಿತರಾದಂತಹ ಒಂದು ಶೀಲಯುಕ್ತವಾದ, ಚಾರಿತ್ರ್ಯಯುಕ್ತವಾದ ಜೀವನವನ್ನು ನಮ್ಮದನ್ನಾಗಿ ಮಾಡಿಕೊಂಡು ಆ ಅನಂತ ಆತ್ಮನ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವ ಪ್ರಯತ್ನದಲ್ಲಿ ಒಂದು ಹೆಜ್ಜೆ ನಾವು ಮುಂದಿಟ್ಟರೂ ಕೂಡ ಆ ಮುಂದಿಟ್ಟ ಹೆಜ್ಜೆ 3ನೇ ಹೆಜ್ಜೆ ಇಡಲಿಕ್ಕೆ ಆಗಲಿಲ್ಲ, ನಾವಿಲ್ಲಿಂದ ಹೋಗಬೇಕಾಯಿತು. ಆ 2 ಹೆಜ್ಜೆ ಇಟ್ಟು ಅಲ್ಲಿಗೆ ಹೋದರೆ ಪುನಃ ನಾವು ಏನಾಗ್ತೀವಿ ಅಂತ ಕೇಳಿದ್ರೆ, 6ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ, ಶುಚೀನಾಂ ಶ್ರೀಮತಾಂ ಗೇಹೇ ಯೋಗಭ್ರಷ್ಟ ಅಭಿಜಾಯತೆ. ಅತ್ಯಂತ ಶುಚಿಯಾದ, ಅತ್ಯಂತ ಶ್ರೀಮಂತವಾದ, ಇಲ್ಲಿ ಶ್ರೀಮಂತಿಕೆ ಅಂತ ಹೇಳುವುದು ಪ್ರಾಪಂಚಿಕವಲ್ಲ, ಪಾರಮಾರ್ಥಿಕ ಶ್ರೀಮಂತಿಕೆ. ಅಂತಹ ಪಾರಮಾರ್ಥಿಕ ಶ್ರೀಮಂತಿಕೆಯುಳ್ಳಂತಹ ಕುಟುಂಬದಲ್ಲಿ, ಪರಿಸರದಲ್ಲಿ ಆತ ಮತ್ತೆ ಹುಟ್ಟಿ ಬಂದು ಮತ್ತೆ ತನ್ನ ಯೋಗಾಭ್ಯಾಸವನ್ನು ಈ ರೀತಿಯಲ್ಲಿ ಮಾಡಲಿಕ್ಕೆ ಒಂದು ಅವಕಾಶ ಸಿಗುತ್ತದೆ ಅನ್ನುವಂತಹ ಮಾತನ್ನು ಸ್ವಾಮೀಜಿಯವರು ಹೇಳ್ತಾರೆ. 2ನೇ ವಿಚಾರ ಅವರು ಹೇಳುವುದು, ಮಾನವನ ವಿಕಾಸದ ಆಧುನಿಕ ಜೀವವಿಜ್ಞಾನದ ದೃಷ್ಟಿಕೋನದ ಸನ್ನಿವೇಶದಲ್ಲಿ ಈಗ ಮುಗಿಸಿರುವ ಅಧ್ಯಾಯದ ಕೊನೆಯ ಶ್ಲೋಕ, ಏಷಾ ಬ್ರಾಹ್ಮೀ ಸ್ಥಿತಿ ಪಾರ್ಥ ಸ್ಥಿತ್ವಾ ಸ್ಯಾಮ್ ಅಂತಕಾಲೇಪಿ ಬ್ರಹ್ಮ ನಿರ್ವಾಣಂ ಋಚ್ಛತಿ. ಈ ಕೊನೆಯ ಶ್ಲೋಕದ ಮತ್ತು ಉಪನಿಷತ್ತು ಗೀತೆಗಳಲ್ಲಿನ ಇನ್ನಿತರ ಅದೇ ರೀತಿಯ ಅಭಿಪ್ರಾಯಗಳ ಪ್ರಾಮುಖ್ಯತೆ, ಮಾನವ ಜೀವನದ ಗುರಿ ಆಧ್ಯಾತ್ಮ ಸಾಕ್ಷಾತ್ಕಾರ, ಅದು ಇಲ್ಲಿ ಮತ್ತು ಈಗ ಸಾಧ್ಯ, ಸತ್ತ ಮೇಲೆ ಯಾವುದೋ ಕಲ್ಪನೆಯ ಸ್ವರ್ಗದಲ್ಲಿ ಅಲ್ಲ ಎಂಬುದು ನಮ್ಮ ಮನಸ್ಸಿಗೆ ಬರಬೇಕು. ಇದು 2 ವಿಚಾರ ಬಹಳ ಮುಖ್ಯವಾದದ್ದು ಅಂತ ಹೇಳ್ತಾರೆ. ಹೀಗೆ ಹೇಳ್ತಾ ಸ್ವಾಮೀಜಿಯವರು ಅದಕ್ಕೊಂದು ವಿವರಣೆ ಕೊಡ್ತಾರೆ. 2ನೇ ಮತ್ತು 3ನೇ ಅಧ್ಯಾಯಗಳು ಯೋಗದ ತತ್ವ
ಮತ್ತು ಪ್ರಾಯೋಗಿಕ ಆಧ್ಯಾತ್ಮಿಕತೆಯನ್ನು ಒಳಗೊಂಡಿವೆ. ಮತ್ತು 4ನೇ ಅಧ್ಯಾಯವು ನಮಗೆ ಈ ಯೋಗವು ಇಡೀ ಜೀವಮಾನದ ಅಧ್ಯಾತ್ಮವನ್ನು ಒಳಗೊಂಡಿದೆ ಎನ್ನುವುದನ್ನು ತೋರಿಸುತ್ತದೆ. ಕೇವಲ ಪ್ರಾರ್ಥನೆಯ ಕಾಲದ ಅಧ್ಯಾತ್ಮವಲ್ಲ. ಇದು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಪೂಜೆ ಮಾಡ್ತೀವಿ, ಭಗವಂತನನ್ನು ಏನೋ ಅದು ಕೊಡು ಇದು ಕೊಡು ಅಂತ ಕೇಳ್ಕೊಳ್ತೀವಿ. ಆವಾಗ ನಾವು ತುಂಬ ಆಧ್ಯಾತ್ಮಶೀಲರಂತೆ ಕಾಣಿಸಿಕೊಳ್ಳುವ ಪ್ರಯತ್ನ ಮಾಡ್ತೀವಿ. ಅದಲ್ಲ. ಸ್ವಾಮೀಜಿಯವರ ಮಾತಿನಲ್ಲಿ ತುಂಬ ಆಳವಾದ ಅರ್ಥ ಉಂಟು. ಕೇವಲ ಪ್ರಾರ್ಥನೆಯ ಕಾಲದ ಅಧ್ಯಾತ್ಮವನ್ನಲ್ಲ ಎಂಬುದನ್ನು ತಿಳಿಸಿಕೊಡಲಿದೆ. ನೀವು ಆಧ್ಯಾತ್ಮಿಕ ವ್ಯಕ್ತಿ ಎಂದರೆ ನಿಮ್ಮ ಆಧ್ಯಾತ್ಮಿಕ ಸ್ವಭಾವವನ್ನು ನಿಮ್ಮ ಬದುಕಿನ ಮತ್ತು ಕಾಯಕದ ಸಂದರ್ಭದಲ್ಲಿ ಸದಾ ಜಾಗೃತವಾಗಿಯೇ ಇಟ್ಟುಕೊಂಡಿರಬೇಕು ಎನ್ನುವುದು ಆ ಮಾತಿನ ಹಿಂದಿರುವ ಮೂಲಾರ್ಥ. ಸಮಾಜದ ಹೆಚ್ಚು ಜನರು ಮಾಡಲು ಕೆಲಸವಿರುವ, ಭರಿಸಲು ಸಾಮಾಜಿಕ ಜವಾಬ್ದಾರಿಗಳಿರುವ, ನೋಡಿಕೊಳ್ಳಲು ಮಕ್ಕಳಿರುವ ಗೃಹಸ್ಥರೇ ಆಗಿದ್ದಾರೆ. ನಮಗೇ ಹೇಳ್ತಾ ಇದ್ದಾರೆ. ಅವರು ಎಲ್ಲೋ ಕೂತ್ಕೊಂಡು ಐವರಿ ಟವರ್ನಲ್ಲಿ ಕೂತ್ಕೊಂಡು ಉಪದೇಶ ಮಾಡ್ತಾ ಇಲ್ಲ. ಅವರು ನೋಡಿ, ಅವರು ಎಲ್ಲೋ ಮಂಚದ ಮೇಲೆ ಮಲಗಿಕೊಂಡೋ ಅಥವಾ ಇನ್ನೆಲ್ಲೋ ಯಾವುದೋ ಇಂದ್ರಿಯಾತೀತ ಸಮಾಧಿಯ ಅನುಭವದಲ್ಲಿ ಮುಳುಗಿರುವವರಲ್ಲ. ಅವರು ತಮ್ಮ ನಿತ್ಯದ ಬದುಕಿನ ಮತ್ತು ಕೆಲಸದ ಸಂದರ್ಭಗಳಲ್ಲೇ ಆಧ್ಯಾತ್ಮಿಕವಾಗಿರಬೇಕಾದವರು ಮತ್ತು ಎಷ್ಟೋ ಗೃಹಸ್ಥರು ಹಾಗೆಯೇ ಇರುವವರೂ ಕೂಡ ನೀವು ಆಗಿದ್ದೀರಿ ಇಲ್ಲಿ ಅಂತ ಆ ಆಡಿಟೋರಿಯಂನಲ್ಲಿ ಹೇಳಿದ್ದಾರೆ, ಹೈದರಾಬಾದ್ನಲ್ಲಿ ಅವರು. ಅದು ನಮಗೂ ಕೂಡ ಅಪ್ಲೈ ಆಗಬಹುದು. ಎಲ್ಲಿ ಮಾಡಲು ಕೆಲಸವಿದೆಯೋ ಅಲ್ಲಿ ನೀವು ಆ ಕೆಲಸಕ್ಕೆ ಗಮನ ಕೊಡಲೇಬೇಕು. ಮುಂದೆ ನಾವು ಅಧ್ಯಯನ ಮಾಡಬೇಕಾದದ್ದು ಆ ಕೆಲಸದ ವಿಚಾರ, ಕರ್ಮದ ಯೋಗ, ಕರ್ಮತತ್ವ ಚಿಂತನೆ. ನಮ್ಮ ಕಾರ್ಯನಿರ್ವಾಹಕ ಬದುಕು ಆಳವಾದ ಆಧ್ಯಾತ್ಮಿಕತೆಯಿಂದ ತುಂಬಿರುವ ಹಾಗೆ ಯೋಗದ ಸಂದೇಶವನ್ನು ನಮ್ಮ ಮುಂದೆ ಇಟ್ಟು ಗೀತೆಯು ಆಧ್ಯಾತ್ಮಿಕತೆ ಪ್ರತಿಯೊಬ್ಬನ ಜನ್ಮ ಸಿದ್ಧ ಹಕ್ಕು ಎಂದು ಒತ್ತಿ ಒತ್ತಿ ಹೇಳುತ್ತದೆ. ಆ ಅನಂತ ಅಮರ್ತ್ಯ ಎಂದೆನಿಸಿಕೊಳ್ಳುವ ಆತ್ಮ ಅಥವಾ ಬ್ರಹ್ಮವೇ ನಮ್ಮ ನಿಜವಾದ ಸ್ವರೂಪ, ಸ್ವಭಾವ ಎನ್ನುತ್ತದೆ ಪ್ರಾಚೀನ ಉಪನಿಷತ್ತು. ಒಂದು ವಿವರಣೆಯನ್ನು ಕೊಡ್ತಾರೆ. ಈ ಮಂತ್ರ ನಾನು ಹಿಂದೆ ಕೂಡ ಹೇಳಿದ್ದೀನಿ ನಿಮಗೆ. ತೈತ್ತಿರೀಯ ನಾರಾಯಣ ಉಪನಿಷತ್ತಿನಲ್ಲಿ ಬರುವಂತಹ ಮಂತ್ರ, ಆತ್ಮದ ವಿಚಾರವಾಗಿ. ಅಣೋರಣೀಯಾನ್ ಮಹತೋ ಮಹೀಯಾನ್ ಆತ್ಮಾಸ್ಯ ಜಂತೋ ನಿಹಿತೋ ಗುಹಾಯಾಂ ತಮಕ್ರತು ಪಶ್ಯತಿ ವೀತಶೋಕಃ ಧಾತು ಪ್ರಸಾದಾನ್ ಮಹಿಮಾನಂ ಆತ್ಮನಃ. ನಾವು ಆತ್ಮ ಮೇಡಮ್ ನಿನ್ನೆ ಕೊನೆಯಲ್ಲಿ ಹೋಗುವಾಗ ಈ ಆತ್ಮತತ್ವ ಒಂದು ಚೂರು ಇವಾಗ ಗೊತ್ತಾಗ್ತಾ ಇದೆ ಅಂತ ಹೇಳಿದ್ರು. ಅದಕ್ಕೆ ನಂಗೆ ಅನ್ನಿಸ್ತು ಹಾಗೆ, ನೀವು ಒಂದು ರೀತಿ ಒಂದು ಸಣ್ಣ ವಿಚಾರ ಹೇಳಿದ್ರೆ ನನಗೆ ಇವರು ತುಂಬ ಆಸಕ್ತಿ ಇದೆ, ಇವರಿಗೆ ಏನಾದರೂ ಹೇಳಬೇಕು ಇವರಿಗೆ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಮಹಿಮಾನಂ ಆತ್ಮನಃ, ಆತ್ಮ ಅಂತ ಹೇಳೋದು ತುಂಬ ಮಹಿಮೆ ಉಳ್ಳದ್ದು. ನಾವು ಎಷ್ಟೇ ನನ್ನ ಆತ್ಮ ಒಪ್ಪುವಂಗೆ ಕೆಲಸ ಮಾಡ್ತೀನಿ ಅಂತಾರೆ, ಅವರಿಗೆ ಆತ್ಮ ಅಂದರೆ ಏನು ಅಂತ ಗೊತ್ತಿರೋದಿಲ್ಲ. ಆದ್ದರಿಂದ ಈ ಮಂತ್ರವನ್ನು ಅವರು ಹೇಳ್ತಾರೆ. ಈ ಆತ್ಮ ಪರಮಾಣುವಿಗಿಂತಲೂ ಚಿಕ್ಕದು ಮತ್ತು ಇಡೀ ಬ್ರಹ್ಮಾಂಡಕ್ಕಿಂತಲೂ ದೊಡ್ಡದು. ಅಣೋಹ ಅಣೀಯಾನ್ ಮಹತೋ ಮಹೀಯಾನ್ ಆತ್ಮ ಅಸ್ಯ ಜಂತೋ ನಿಹಿತಃ ಗುಹಾಯಾಮ್. ಈ ವ್ಯಕ್ತಿಯ, ಪ್ರತಿಯೊಬ್ಬ ವ್ಯಕ್ತಿಯ ಅಂತರಂಗದ ಆಳದಲ್ಲಿ, ಜೀವರೂಪದಲ್ಲಿ ಚಿಜ್ಯೋತಿಯಾಗಿ ಇದೆ. ಕೊನೆಯಲ್ಲಿ ಕೃಷ್ಣ ಮುಗಿಸುವ ಅಧ್ಯಾಯದಲ್ಲೂ ಅದನ್ನೇ ಕೊನೆಯಲ್ಲಿ ಹೇಳ್ತಾನೆ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯ ಅಂತ ಹೇಳಿ ಭಾಳ ಸ್ಪಷ್ಟವಾಗಿ ಹೇಳ್ತಾನೆ. ಆ ರೀತಿಯಲ್ಲಿ ಇಡೀ ಬ್ರಹ್ಮಾಂಡಕ್ಕಿಂತಲೂ ದೊಡ್ಡದು. ಎಲ್ಲ ಜೀವಿಗಳ ಹೃದಯ ಗುಹೆಯೊಳಗೆ ಅವುಗಳ ಆತ್ಮಸ್ವರೂಪನಾಗಿ, ಮೂಲ ಪ್ರತ್ಯಕ್ ರೂಪನಾಗಿ ಇರುವಂಥದ್ದು. ಸಮಸ್ತ ಆಸೆಗಳನ್ನು ತ್ಯಜಿಸಿ ತಮಕ್ರತುಹು, ಅಕ್ರತುಹು ಕ್ರತುಹು. ಕ್ರತುಹು ಅಂತ ಹೇಳಿದ್ರೆ ಕರ್ಮದಲ್ಲಿ ತೊಡಗಿಕೊಂಡವನು. ತಮಕ್ರತುಹು ಅಂತ ಹೇಳಿದ್ರೆ, ಅಕ್ರತು ಅಂತ ಹೇಳಿದ್ರೆ ಕರ್ಮದಲ್ಲಿ ತೊಡಗಿಕೊಂಡು ಫಲವನ್ನು ಅಪೇಕ್ಷೆ ಪಡದೇ ಇರುವವನು. ಮುಂದಿನ ಅಧ್ಯಾಯದ ಚಿಂತನೆ ಅದು. ತಮಕ್ರತುಹು ಪಶ್ಯತಿ ವೀತಶೋಕಃ. ಅಂತಹ ಅಕ್ರತುಹು, ಕರ್ಮದಲ್ಲಿ ತೊಡಗಿಸಿಕೊಂಡು ಯೋಗ ಬುದ್ಧಿಯಿಂದ ಕರ್ಮವನ್ನು ಮಾಡಿಯೂ ಕರ್ಮಫಲದಲ್ಲಿ ಆಸಕ್ತಿ ಇಟ್ಟುಕೊಳ್ಳದೇ ಇರುವವನು
ವೀತ ಶೋಕ, ಶೋಕವನ್ನು ಬಿಟ್ಟವನಾಗಿ ಪಶ್ಯತಿ, ಆ ಆತ್ಮವನ್ನು ಅಲ್ಪ ಸ್ವಲ್ಪವಾದರೂ ಆಗೀಗ ಅನುಭವಕ್ಕೆ ತಂದುಕೊಳ್ಳಲು ಸಾಧ್ಯವಾಗುತ್ತದೆ. ಇಂದ್ರಿಯಗಳ ಹಾಗೂ ಮನಸ್ಸಿನ ನಿಗ್ರಹವನ್ನು ಪೂರ್ಣವಾಗಿ ಸಾಧಿಸಿರುವವನಿಗೆ ಇದರ ಮಹಿಮೆ ಏನು ಎಂಬುದು ಒಂದು ರೀತಿಯ ಸರಿಯಾದ ರೀತಿಯಲ್ಲಿ ಅರ್ಥವಾಗುವ ಸಂದರ್ಭ ಉಂಟು. ಹಾಗೂ ಆ ಮೂಲಕ ಅವನ ದುಃಖಗಳೆಲ್ಲ ಪರಿಹಾರವಾಗುತ್ತದೆ. ಆತ್ಮದ ವರ್ಣನೆಯನ್ನು ಉಪನಿಷತ್ತು ಈ ರೀತಿ ಮಾಡುತ್ತೆ. ಆಸೀನೋ ದೂರಂ ವ್ರಜತಿ ಶಯಾನೋ ಯಾತಿ ಸರ್ವತಃ. ಈ ಆತ್ಮ ಹೇಗೆ ಅಂದರೆ, ಕುಳಿತಿದ್ದರೂ ಕೂಡ ಈ ಆತ್ಮ ದೂರ ದೂರ ಹೋಗುತ್ತಂತೆ, ಮಲಗಿದ್ದರೂ ಕೂಡ ಅದು ಎಲ್ಲೆಡೆಯೂ ಕೂಡ ಪ್ರಯಾಣ ಮಾಡುತ್ತಂತೆ. ಮನಸ್ಸಿಗಿಂತ ವೇಗವಾದದ್ದು ಇನ್ನೊಂದಿಲ್ಲ. ಮನೋವೇಗದಲ್ಲಿ ಸಂಚಾರ ಮಾಡುವವರು ನಮ್ಮ ಋಷಿ ಮುನಿಗಳಲ್ಲ ಅಂತ ನಾವು ಕೇಳಿದ್ದೀವಿ. ಈಗ ಇಲ್ಲಿ ಕೂತಿದ್ದೀವಿ, ಈಗಾಗಲೇ ನಮ್ಮ ಮನಸ್ಸಲ್ಲೆಲ್ಲೋ ಅಮೆರಿಕಾದಲ್ಲೋ ಯಾವುದೋ 15,000 ದೂರದ ಮೈಲಿಯಲ್ಲಿರುವ ನಮ್ಮ ಮಕ್ಕಳ ಮನೆಯೆಲ್ಲೋ ಹೋಗಿ ನೆಲೆಸಿಬಿಟ್ಟಿದೆ ಅಂತಲೇ ಇಟ್ಕೊಳ್ಳೋಣ. ಇಲ್ವಾ? ಇರುತ್ತೆ. ಹಾಗಾಗಿ ಶಯಾನೋ ಯಾತಿ ಸರ್ವತಃ, ಮಲಗಿದ್ದರೂ ಕೂಡ ಅದು ಎಲ್ಲ ಕಡೆಗೂ ಪ್ರಯಾಣ ಮಾಡುತ್ತೆ. ಮುಂದೆ ಕೊಡ್ತಾ ಇರುವ ವಿವರಣೆ ಇದೆಯಲ್ಲ, ಇದು ಆಧುನಿಕ ಚಿಂತನೆಯ ನೆಲೆಯಲ್ಲಿ ಬಹಳ ವಿಶೇಷವಾದದ್ದು. ದ ಟಾವೋ ಆಫ್ ಫಿಸಿಕ್ಸ್ ಕೃತಿಯ ಲೇಖಕರಾದ ಪ್ರೊಫೆಸರ್ ಫಿಟ್ಜಾಫ್ ಕಾಪ್ರಾ ಅವರು ತಮ್ಮ 3ನೆಯ ಪುಸ್ತಕ ಅನ್ಕಾಮನ್ ವಿಸ್ಡಮ್ ಎಂಬುದರಲ್ಲಿ ಕ್ವಾಂಟಮ್ ಭೌತವಿಜ್ಞಾನದ ಅನಿಶ್ಚಿತತಾ ತತ್ವವನ್ನು, ಈವರೆಗೂ ಖಚಿತವೆಂದು ತಿಳಿಯಲಾಗಿದ್ದ ನ್ಯೂಟನ್ ಕಾಲದ ಕಾರ್ಯಕಾರಣ ತತ್ವವನ್ನು ಬದಲಿಸಿದ ತತ್ವ ಅದು. ಅದನ್ನು ಕಂಡುಹಿಡಿದವರು ವರ್ನರ್ ಹೈಸನ್ಬರ್ಗ್ ಅಂತ ಹೇಳಿ 1901ರಿಂದ 1976ರವರೆಗೆ ಇದ್ದವರು, ಜರ್ಮನ್ನಲ್ಲಿ ಇದ್ದವರು. ಅವರು ಅವರ ಜೊತೆಯಲ್ಲಿ ತಾವು ನಡೆಸಿದ ಸಂಭಾಷಣೆಯನ್ನು ತಮ್ಮ ಅನ್ಕಾಮನ್ ವಿಸ್ಡಮ್ನಲ್ಲಿ ಫ್ರಿಟ್ಜಾಫ್ ಕಾಪ್ರಾ ಹೀಗೆ ಹೇಳ್ತಾರೆ. ಪೌರ್ವಾತ್ಯ ತತ್ವಶಾಸ್ತ್ರದ ಬಗ್ಗೆ ನಿಮ್ಮ ಸ್ವಂತ ಆಲೋಚನೆಗಳೇನು ಎಂದು ನಾನು ಹೈಸನ್ಬರ್ಗ್ ಅವರನ್ನು ಕೇಳಿದಾಗ ಅವರು ಕೊಟ್ಟ ಉತ್ತರದಿಂದ ನನಗೆ ಅಚ್ಚರಿಯಾಯಿತು. ಪೌರ್ವಾತ್ಯ ಚಿಂತನೆಗೂ, ಮುಖ್ಯವಾಗಿ ಭಾರತ, ಕ್ವಾಂಟಮ್ ಭೌತವಿಜ್ಞಾನಕ್ಕೂ ಇರುವ ಸಮಾಂತರತೆ ಸಾದೃಶ್ಯಗಳ ಅರಿವು ತಮಗಿದೆ. ಮಾತ್ರವಲ್ಲ, ವಿಜ್ಞಾನ ಕ್ಷೇತ್ರದಲ್ಲಿ ತಾವು ಮಾಡಿದ ಕೆಲಸದ ಮೇಲೆ ಕನಿಷ್ಠ ಸುಪ್ತವಾಗಿಯಾದರೂ ಭಾರತೀಯ ತತ್ವಶಾಸ್ತ್ರದ ಹಾಗೂ ಗೀತಾ ಅಧ್ಯಯನದ ಪ್ರಭಾವ ಇದ್ದಿತು ಎಂದು ಹೇಳಿದರು ಅಂತ ಹೇಳಿ ಕ್ಯಾಪ್ರಾ ಹೇಳ್ತಾರೆ. ಈ ಕ್ಯಾಪ್ರಾಗ್ ಹೇಳಿದ್ದು ವೆರ್ನರ್ ಹೈಸನ್ಬರ್ಗ್. 1929ರಲ್ಲಿ ಹೈಸನ್ಬರ್ಗ್ರವರು ರಾಷ್ಟ್ರಕವಿ ರವೀಂದ್ರನಾಥ್ ಠಾಗೂರರ ಅತಿಥಿಯಾಗಿ ಇಂಡಿಯಾದಲ್ಲಿ ಕೆಲವು ದಿವಸ ಇದ್ದರು. ಆಗ ಅವರು ಠಾಗೂರರ ಜೊತೆ ವಿಜ್ಞಾನ ಮತ್ತು ಭಾರತೀಯ ದರ್ಶನಗಳ ಬಗೆಗೆ ದೀರ್ಘ ಸಂವಾದವನ್ನು ಕೂಡ ನಡೆಸಿದರು. ಭಾರತೀಯ ಚಿಂತನೆಗೆ ಹೀಗೆ ಪರಿಚಯ ಮಾಡಲ್ಪಟ್ಟಾಗ ತಮ್ಮ ಮನಸ್ಸಿಗೆ ತುಂಬ ಹಿತವಾಯಿತು ಎಂದು ಹೈಸನ್ಬರ್ಗ್ರವರೇ ಖುದ್ದು ನನಗೆ ತಿಳಿಸಿದರು. ತಮಗೆ ಮತ್ತು ತಮ್ಮ ಸಹಭೌತ ವಿಜ್ಞಾನಿಗಳಿಗೆ ಬಹುಕಾಲದಿಂದಲೂ ಸಾಪೇಕ್ಷತೆ, ಪರಸ್ಪರ ಸಂಬಂಧ ಮತ್ತು ಅಶಾಶ್ವತತೆ ಇದೇ ಭೌತಿಕ ವಾಸ್ತವತೆಯ ಮೂಲಭೂತ ಅಂಶಗಳು ಎಂದು ಗುರುತಿಸಲು ಕಷ್ಟವಾಗಿತ್ತು. ಆದರೆ ಇವುಗಳೇ ಭಾರತೀಯ ಆಧ್ಯಾತ್ಮಿಕ ಪರಂಪರೆಯ ತಳಹದಿ ಎಂಬುದನ್ನು ನಾನು ಟ್ಯಾಗೂರರ ಜೊತೆಯಲ್ಲಿ ಆಡಿದ ಮಾತುಕತೆಗಳಿಂದ ತಿಳಿಯಲ್ಪಟ್ಟೆ. ಟ್ಯಾಗೂರರ ಜೊತೆಗೆ ನಡೆಸಿದ ಈ ಸಂವಾದಗಳ ನಂತರ ಹುಚ್ಚೆಂದು ಅನಿಸಿದ್ದ ಎಷ್ಟೋ ಪರಿಕಲ್ಪನೆಗಳು ಇದ್ದಕ್ಕಿದ್ದಂತೆ ನನಗೆ ತುಂಬ ಅರ್ಥವತ್ತಾಗಿ ತೋರತೊಡಗಿದವು. ಅದು ನನಗೆ ಬಹಳ ಸಹಾಯವಾಯಿತು. ನಾನು ಅದರಿಂದ ತುಂಬ ಉಪಕೃತನಾದೆ ಎಂಬುದಾಗಿ ಹೇಳಿದರು. ಮಹಾವಾಕ್ಯಗಳು ಇದೆ. ಮಹಾವಾಕ್ಯಗಳು ಅಂತ ಹೇಳ್ತಾರೆ, ನಿಮಗೆ ಗೊತ್ತಿರಬಹುದು. ಪ್ರಜ್ಞಾನಂ ಬ್ರಹ್ಮ, ಅಯಮಾತ್ಮ ಬ್ರಹ್ಮ, ಆಮೇಲೆ ಅಹಂ ಬ್ರಹ್ಮಾಸ್ಮಿ, ಇದೆಲ್ಲ ಮಹಾವಾಕ್ಯಗಳು. ಸ್ವಾಮೀಜಿಯವರು ಇಲ್ಲಿ ಈ ಸಂದರ್ಭದಲ್ಲಿ ಹೇಳ್ತಾರೆ, ಪ್ರಜ್ಞಾನಂ ಬ್ರಹ್ಮ, ಬ್ರಹ್ಮವೇ ಶುದ್ಧ ಪ್ರಜ್ಞೆ. ನಮ್ಮ ಅಂತರಂಗ ಶುದ್ಧವಾಗಿದ್ದರೆ ಬ್ರಹ್ಮ ಅದು ಅಂತ ತಿಳ್ಕೊಳ್ಬೇಕು. ನಾವು ಅಂತರಂಗದಲ್ಲಿ ಕಲ್ಮಶ ಇಲ್ಲದೆ ಹೋದರೆ ಅದು ಬ್ರಹ್ಮ ಅಂತ ತಿಳ್ಕೊಳ್ಬೇಕು. ಆ ರೀತಿಯಲ್ಲಿ ಬ್ರಹ್ಮವೆನ್ನುವುದು ಶುದ್ಧ ಪ್ರಜ್ಞೆ ಎನ್ನುತ್ತದೆ ಋಗ್ವೇದಕ್ಕೆ ಸಂಬಂಧಪಟ್ಟಂತಹ ಐತರೇಯ ಉಪನಿಷತ್ತು. ಅಯಮಾತ್ಮ ಬ್ರಹ್ಮ ಎಂದು ಅಥರ್ವಣ ವೇದಕ್ಕೆ ಸಂಬಂಧಪಟ್ಟಂತಹ ಮಾಂಡೂಕ್ಯ ಉಪನಿಷತ್ತು ಹೇಳ್ತದೆ. ಈ ಆತ್ಮವೇ ಬ್ರಹ್ಮ ಎಂಬುದಾಗಿ.
ಕಠೋಪನಿಷತ್ತು ಹೇಳುತ್ತೆ, ಜ್ಯೋತಿಷಾಮಪಿ ತಜ್ಜ್ಯೋತಿ, ಈ ಆತ್ಮನೇ ಎಲ್ಲ ಬೆಳಕುಗಳ ಬೆಳಕು ಎನ್ನುತ್ತದೆ. ಹೊಸ ಒಡಂಬಡಿಕೆಯಲ್ಲಿ ಸ್ವಾಮೀಜಿಯವರು ಹೇಳ್ತಾರೆ, ಹೊಸ ಒಡಂಬಡಿಕೆಯಲ್ಲಿ ನ್ಯೂ ಟೆಸ್ಟಮೆಂಟ್, ಅದರಲ್ಲಿ ಹೀಗೊಂದು ಮಾತುಂಟು, ಪ್ರಪಂಚಕ್ಕೆ ಬರಲಿರುವ ಪ್ರತಿಯೊಂದು ಚೇತನವನ್ನು ಬೆಳಗುವ ಬೆಳಕು ಆ ಆತ್ಮ. ದ ಲೈಟ್ ದಟ್ ಲೈಟೆತ್ ಎವ್ರಿ ಸೋಲ್ ದಟ್ ಕಮೆತ್ ಇನ್ ಟು ದಿ ವರ್ಲ್ಡ್. ಕಠೋಪನಿಷತ್ತಿನ ಆ ಶ್ಲೋಕ ನಾವೆಲ್ಲ ಯಾವಾಗಲೂ ಕೇಳ್ತೀವಿ. ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮಾ ವಿದ್ಯುತೋ ಭಾತಿ ಕುತೋಯಮಗ್ನಿ. ಆ ಬೆಳಕಿನ ಮೂಲದಲ್ಲಿ ಸೂರ್ಯಚಂದ್ರರು ಏನೂ ಅಲ್ಲ. ಅಲ್ಲಿ ಸೂರ್ಯಚಂದ್ರರು ಬೆಳಗುವುದೇ ಗೊತ್ತಾಗೋದಿಲ್ಲ, ಅಂದರೆ ಅವ್ರ ಬೆಳಕೇ ಇಲ್ಲ ಅದರ ಮುಂದೆ. ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮಾ ವಿದ್ಯುತೋ ಭಾಂತಿ, ವಿದ್ಯುತ್ತು ಕೂಡ ಅಂದರೆ ಮಿಂಚು ಕೂಡ ಅಲ್ಲಿ ಹೊಳೆಯುವುದಿಲ್ಲ. ಕುತೋಯಮಗ್ನಿ, ಮನೆಯಲ್ಲಿ ನಾವು ಹಚ್ಚುವ ಆ ಬೆಂಕಿಗೆ ಏನು ಬೆಲೆ ಇದೆ ಹೀಗಿರುವಾಗ? ಹಾಗಾದರೆ ಯಾವುದು? ತಮೇವ ಭಾಂತಂ ಅನುಭಾತಿ ಸರ್ವಂ ತಸ್ಯ ಭಾಸ ಸರ್ವಮಿದಂ ವಿಭಾತಿ. ಅವನೇ ಹೊಳಿತಾ ಇರುವವನು, ಎಲ್ಲವನ್ನೂ ಹೊಳೆಯುವಂತೆ ಮಾಡುವವನು ಅವನೇ. ಅವನ ಹೊಳೆಯುವಿಕೆಯಲ್ಲಿ ನಾವೆಲ್ಲ ಹೊಳಿತಾ ಇದ್ದೇವೆ. ಪ್ರತ್ಯಗಾತ್ಮನು ನೀನು, ಸತ್ಯ ಸತ್ವಜ್ವಾಲೆ ವಿಶ್ವ ಮಾಯಾ ಲೀಲೆ, ಪ್ರತ್ಯಗಾತ್ಮನು ನೀನು ಮಂಕುತಿಮ್ಮ. ಡಿ ವಿ ಜಿಯವರು ಹೇಳ್ತಾರೆ, ನೃತ್ಯವೋ ಬ್ರಹ್ಮ ನಟರಾಜನದು ಪ್ರತ್ಯೇಕ ಜೀವದಶೆ ಅವನ ಅಂಗಭಂಗಿ. ಒಂದೊಂದು ಜೀವವೂ ಕೂಡ ಆ ನಟರಾಜನ ಅಂಗಭಂಗಿ ಇದ್ದಂತೆ. ಪ್ರತ್ಯೇಕ ಜೀವದಶೆ ಅವನ ಅಂಗಭಂಗಿ. ಸತ್ಯ ಸತ್ವಜ್ವಾಲೆ ವಿಶ್ವ ಮಾಯಾ ಲೀಲೆ, ಪ್ರತ್ಯಗಾತ್ಮನು ನೀನು. ಅವನ ಆ ಸತ್ಯಜ್ವಾಲೆಯಿಂದ ಉಂಟಾಗುವ ಮಾಯಾ ಲೀಲೆಯಲ್ಲಿ ಈ ಜಗತ್ತಿನ ಜೀವಿಗಳೆಲ್ಲವೂ ಬದುಕಿವೆ. ಎಲ್ಲವೂ ಅದೇ ಬೆಳಕು, ಅದೇ ನೃತ್ಯ, ಅದೇ ಮೂಲ. ಆದರೆ ನಿನ್ನಷ್ಟಕ್ಕೆ ನೀನು ಪ್ರತ್ಯೇಗಾತ್ಮ. ನೀನು ಕೂಡ ಸೆಂಟರ್ ಆಫ್ ದಿ ಪಾಯಿಂಟೇ. ಒಂದು ಚೆಂಡು ತಗೊಂಡ್ರೆ ಅದನ್ನು ನೀವು ಹೀಗೆ ಮಾಡಿ ಕೈ ಮೇಲೆ ಹೀಗೆ ಹಾಕಿದ್ರೆ ನೀವು ಕೈ ಎಲ್ಲೆಲ್ಲಿ ಹೋಗುತ್ತೋ ಅಲ್ಲೆಲ್ಲ ಅದರ ಸೆಂಟರೇ ಆಗುತ್ತೆ. ಹಾಗಾಗಿ ಇಡೀ ಪ್ರಪಂಚದಲ್ಲಿ ಇರುವಂತಹ ಎಲ್ಲ ವ್ಯಕ್ತಿಗಳು ಕೂಡ ಆ ಪರಮಾತ್ಮ ಅನ್ನುವಂತಹ ಆತ್ಮನ ಸೆಂಟರ್ ಪಾಯಿಂಟ್ ಇದ್ದಂತೆ. ಆ ರೀತಿಯಲ್ಲಿ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ. ಈ ರೀತಿಯಲ್ಲಿ ಅನೇಕಕ್ಕೆ ಒಂದೇ ಮೂಲವಾಗಿರುವ ಈ ಬ್ರಹ್ಮನ ಸತ್ಯವು ಇಡೀ ಅಭಿವ್ಯಕ್ತ ವಿಶ್ವವನ್ನೇ ಪ್ರಕಾಶಪಡಿಸಿರುವುದು ಎಂದು ಸಂತೋಷದಿಂದ ಉದ್ಗರಿಸುತ್ತದೆ ಮುಂಡಕ ಉಪನಿಷತ್ತು. ಈ ನೆಲೆಯಲ್ಲಿ ಏಷಾ ಬ್ರಾಹ್ಮೇ ಸ್ಥಿತಿ ಪಾರ್ಥ, ಅದನ್ನು ನಾವು ಮನಸ್ಸಿಗೆ ತಂದುಕೊಂಡ್ರೆ ಸ್ಥಿತ್ವಾ ಸ್ಯಾಂ ಅಂತಕಾಲೇಪಿ ಬ್ರಹ್ಮ ನಿರ್ವಾಣ ಮೃಚ್ಛತಿ. ಆ ಮಾತು ನಮಗೆ ಇನ್ನಷ್ಟು ಬಲವಾಗ್ತದೆ. ಅದಿಲ್ಲದೆ ಹೋದರೆ ಶತಲಕ್ಷ ಧನದ ಲೆಕ್ಕವ ಬಾಯಿ ನುಡಿದೊಡೇನು ಭೃತಿ ಎಷ್ಟು ವೆಚ್ಚಕ್ಕೆ ನಿನಗೆ ಹೇಳು ಅನ್ನುವಂತಹ ನೆಲೆಯಲ್ಲೇ ನಿಲ್ತೀವಿ ನಾವು. ಆದ್ದರಿಂದ ಆತ್ಮತತ್ವ ಚಿಂತನೆ ಮಾಡೋದರಿಂದ ನಮಗೆ ಪ್ರಯೋಜನ. ಇದನ್ನು ಇನ್ನೂ ಒಂದು ರೀತಿಯಲ್ಲಿ ಹೇಳ್ತಾರೆ, ಪ್ರೊಫೆಸರ್ ಹಿರಿಯಣ್ಣನವರು ಹೇಳ್ತಾರೆ, ಇದನ್ನು ಯಾಕೆ ಮತ್ತೆ ಮತ್ತೆ ಹೇಳ್ಕೊಳ್ಬೇಕು ಅಂತ ಹೇಳಿಬಿಟ್ಟು. ಇಟ್ ಈಸ್ ಹೀಗೆ ಮಾಡುವುದು, ಮತ್ತೆ ಮತ್ತೆ ಹೇಳ್ಕೊಳ್ಳುವುದು, ಆರ್ಗ್ಯೂಯಿಂಗ್ ವಿಥಿನ್ ಒನ್ ಸೆಲ್ಫ್ ಆಫ್ಟರ್ ನೋಯಿಂಗ್ ಡೆಫಿನೆಟ್ಲಿ ವಾಟ್ ದ ಉಪನಿಷತ್ಸ್ ಟೀಚ್ ವಿತ್ ಎ ವ್ಯೂ ಟು ಕನ್ವಿನ್ಸ್ ಒನ್ ಸೆಲ್ಫ್ ದಟ್ ಟೀಚಿಂಗ್ ಅಲೋನ್ ಈಸ್ ಟ್ರೂ. ಅಷ್ಟೇ, ಮತ್ತೆ ಮತ್ತೆ ಅದನ್ನು ಹೇಳ್ಕೊಳ್ಳುವ ಉದ್ದೇಶ ಅದೇನೆಯ. ಆದ್ದರಿಂದ ಸ್ವಲ್ಪ ಚರ್ವಣ ಆಯಿತು ಅನ್ನುವ ಅಭಿಪ್ರಾಯವಿದ್ದರೆ ಈ ಮಾತನ್ನು ವಿನಯದಿಂದ ತಗೊಳ್ಬೇಕು ಅಂತ ಕೇಳ್ಕೊಳ್ತೀರಿ ನಾನು ನಿಮ್ಮನ್ನು. ಈಗ 2ನೇ ಅಧ್ಯಾಯವನ್ನು ನಾವು ಪ್ರವೇಶ ಮಾಡಬಹುದು. ಅಲ್ಲ, 3ನೇ ಅಧ್ಯಾಯ. ಇನ್ನೊಂದು ಸಲ 2ನೇ ಅಧ್ಯಾಯ ಮಾಡಿದ್ರೆ ಗೀತೆಯೇ ಬೇಡ ಅನಿಸ್ಬಿಡುತ್ತೆ ಆಮೇಲೆ. 3ನೇ ಅಧ್ಯಾಯ. ಹೌದು, 3ನೇ ಅಧ್ಯಾಯ. ಕರ್ಮ ಅನ್ನುವಾಗ ನಾವು ಮುಖ್ಯವಾಗಿ ಗಮನದಲ್ಲಿಟ್ಕೊಳ್ಬೇಕು, ಕರ್ಮವನ್ನು 2 ರೀತಿಯಲ್ಲಿ ಹೇಳ್ತಾರೆ. ಒಂದು, ಇಲ್ಲಿ ಕರ್ಮವನ್ನು ನಾವು ಬಿಡುವಂತೆಯೇ ಇಲ್ಲ ಅನ್ನುವ ಸಂದರ್ಭದಲ್ಲಿ ನಾವು ವರ್ಣಾಶ್ರಮ ಧರ್ಮಕ್ಕೆ ಅನುಗುಣವಾಗಿ ಮಾಡುವಂತಹ ಕರ್ಮಗಳನ್ನು ಬಿಡಲೇಕೂಡದು ಅನ್ನುವಂತಹ ಒಂದು ಆದೇಶ ಇದೆ. ಜ್ಞಾನಿಯಾದವನಿಗೆ ಕರ್ಮದ ಅವಶ್ಯಕತೆ ಇಲ್ಲ ಅಂಥೇಳಿ ಮೇಲೆ ಮೇಲೆ ಉಂಟು. ಆದರೆ ಹಾಗಲ್ಲ, ಜ್ಞಾನಿಯಾದವನೂ ಕೂಡ
ಕರ್ಮವನ್ನು ಮಾಡಲೇಬೇಕು. ಆ ಕರ್ಮವನ್ನು ಯಾಕೆ ಮಾಡಬೇಕು ಅಂತ ಕೇಳಿದ್ರೆ, ಜ್ಞಾನಿಯನ್ನು ನೋಡಿ ಇನ್ನೊಬ್ಬ ಕರ್ಮ ಮಾಡಬೇಕು, ಅದಕ್ಕೋಸ್ಕರ ಅವನು ಕರ್ಮ ಮಾಡಬೇಕು. ಅವನು ಬಿಟ್ಟುಬಿಟ್ರೆ, ಅವನಿಂದ ಗೀತೆಯ 2 ಶ್ಲೋಕಗಳನ್ನು ಕಲಿತವರು, ಗೀತೆಯಲ್ಲಿ ಹೇಳಿದೆ ನನಗೂ ಏನು ಬೇಕಾಗಿಲ್ಲ ಕರ್ಮ ಅಂತ ಬಿಟ್ಟು ಬಿಡಬಹುದು. ಇದಕ್ಕೊಂದು ಉದಾಹರಣೆ, ಕರ್ಮಯೋಗಕ್ಕೆ ಹೋಗುವ ಮೊದಲು ಒಂದು ಸಣ್ಣ ಉದಾಹರಣೆಯನ್ನು ನಾವು ಚಿಂತನೆ ಮಾಡೋಣ. ಅದು ಹೇಗೆ ಅಂದರೆ, ಸಾಮಾನ್ಯವಾದ ಮನುಷ್ಯರಿಗೆ ಕರ್ಮಶ್ರದ್ಧೆ ಹಾಗೂ ಜ್ಞಾನ ಕುತೂಹಲ ಎರಡೂ ಇರುತ್ತೆ. ತಕ್ಕ ಮಟ್ಟಿಗೆ ಅಲ್ಪ ಸ್ವಲ್ಪ ವೇರಿಯೇಷನ್ ಇರಬಹುದು, ಇದು ಎರಡೂ ಇರುತ್ತೆ. ಅದು ಅವರವರ ಸಂಸ್ಕಾರ ಮತ್ತು ಪೂರ್ವ ವಾಸನೆಗಳಿಗೆ ಅನುಗುಣವಾಗಿ ಅದು ಕೆಲವೊಮ್ಮೆ ಮೇಲೆದ್ದು ಬರ್ತದೆ. ಜ್ಞಾನ ಕುತೂಹಲವೂ ಇರಬೇಕು, ಕರ್ಮಶ್ರದ್ಧೆಯೂ ಇರಬೇಕು. ಸಾಮಾನ್ಯವಾಗಿ ಉದಾಹರಣೆ ಡಿ ವಿ ಜಿಯವರು ಕೊಡ್ತಾರೆ, ಹಸುವಿನ ಕೆಚ್ಚಲಿನಿಂದ ಬರುವಂತಹ ಶುದ್ಧವಾದ ಹಾಲು ಕೂಡ ಜಲಾಂಶದಿಂದ ಕೂಡಿಯೇ ಇರುತ್ತದೆ. ಅದನ್ನು ಕಾಯಿಸುತ್ತಾ ಹೋದಂತೆ ಅದರ ಜಲಾಂಶ ಹೋದಂತೆ ಅದರ ಗಟ್ಟಿಯಾದ ಕ್ಷೀರಾಂಶ ಕೊನೆಯಲ್ಲಿ ನಿಮಗೆ ಖೋವಾ ಮತ್ತು ಇನ್ನಿತರ ತರತೀಪುಗಳನ್ನು ಮಾಡುವಲ್ಲಿ ಸಹಾಯಕವಾಗಿ ಸಿಗುತ್ತದೆ. ಆ ರೀತಿಯಲ್ಲಿ ನಮಗೆ ಜ್ಞಾನ ಬಂದಂತೆ ಕರ್ಮದಲ್ಲಿ ಇರುವಂತಹ ವಿಚಾರಗಳ ಬಗ್ಗೆ ಒಂದು ರೀತಿಯ ಅಷ್ಟೇನಾ ಕರ್ಮ ಅಂದರೆ, ಕರ್ಮ ಅಂತ ಹೇಳುವುದು ಕೇವಲ ತೋರಿಕೆಯ ವಸ್ತುವಾಗಿ ಕೆಲವೊಮ್ಮೆ ಕಾಣಬಹುದು. ಅರ್ಥವಿಲ್ಲದ ಕರ್ಮಗಳನ್ನು ಎಷ್ಟೋ ಮಾಡ್ತೀವಿ ನಾವು ನಿತ್ಯ ನೈಮಿತ್ತಿಕ ಕಾರ್ಯಗಳಲ್ಲಿ, ದೈನಂದಿನ ವಿಚಾರಗಳಲ್ಲಿ. ಅಂತಹ ಕರ್ಮಗಳನ್ನು ನಾನು ಭಗವದ್ಗೀತೆ ಓದಿದ್ದೀನಿ ಅಂಥೇಳಿ ಬಿಡಲಿಕ್ಕೆ ಹೋಗಬಾರ್ದು. ಹಾಗೆ ಬಿಟ್ಟರೆ ನಮಗೆ ಭಗವದ್ಗೀತೆಯ ಆತ್ಮತತ್ವ ವಿವೇಕ ಕೈಗೆಟಕಲಿಲ್ಲ, ಇದ್ದಿದ್ದು ಬಿಟ್ಟು ಹೋಯಿತು. ಯೋ ಧ್ರುವಾಣಿ ಪರಿತ್ಯಜ್ಯ ಅಧ್ರುವಾಣಿ ನಿಷೇಬತೆ ಧ್ರುವಾಣಿ ತಸ್ಯ ನಶ್ಯಂತಿ ಅಧ್ರುವಂ ನಷ್ಟಮೇವಚ. ನಿಶ್ಚಿತವಾದದ್ದನ್ನು ಬಿಟ್ಟು ಅನಿಶ್ಚಿತವಾದದ್ದನ್ನು ಹಿಡಿದುಕೊಳ್ತೀನಿ ಅಂತ ಹೋದರೆ ಅನಿಶ್ಚಿತವಾದದ್ದು ಕೈಗೆ ಸಿಕ್ಕುವುದಿಲ್ಲ. ಆ ಬಿಟ್ಟಂತಹ ಧ್ರುವಾಣಿ ನಿಶ್ಚಿತವಾದದ್ದು ಬಿಟ್ಟು ಹೋಯಿತು. ಆದ್ದರಿಂದ ಒಂದು ಕೈಯಲ್ಲಿರುವ ಒಂದು ಹಕ್ಕಿ ಪೊದೆಯಲ್ಲಿರುವ 2 ಹಕ್ಕಿಗಿಂತ ವಿಶೇಷ ಅಂತ ಹೇಳ್ತಾರಲ್ವೇ, ಆ ರೀತಿಯಲ್ಲಿ. ಆದ್ದರಿಂದ ಯಾರೋ ಏನೋ ಕೇಳಿದ್ರ? ಯಾರಾದರೂ ಏನಾದರೂ ಕೇಳಿದ್ರ? ಏನಿಲ್ಲ ಅಲ್ವಾ? ಆದ್ದರಿಂದ ಜ್ಞಾನ ನಮಗೆ ಹೇಗೆ ಬರ್ತದೆ, ಕರ್ಮ ಹೇಗೆ ಬಿಟ್ಟು ಹೋಗುತ್ತೆ ಅನ್ನೋದು ಮುಖ್ಯ. ಒಂದು ಉದಾಹರಣೆ, ನಾವು ಮಲಗುವ ಮುನ್ನ ಹಾಸಿಗೆಯಲ್ಲಿ ಕಾಲು ನೀಡಿ ಮಲಗಿಕೊಂಡು ದಿಂಬಿಗೆ ಒರಗಿಕೊಂಡು ಯಾವುದೋ ಒಂದು ಪುಸ್ತಕವನ್ನು ಓದ್ತಾ ಇರ್ತೀವಿ. ಓದ್ತಾ ನಿದ್ದೆ ಬಂದಿದ್ದೇ ಗೊತ್ತಾಗಲ್ಲ, ಕಣ್ಣು ರೆಪ್ಪೆ ಮುಚ್ಚಿ ಹೋಗುತ್ತೆ. ಆವಾಗೇನಾಗುತ್ತೆ, ಸಹಜವಾಗಿ ನಮ್ಮ ಕೈಯಿಂದ ಆ ಪುಸ್ತಕ ಬಿದ್ದು ಹೋಗುತ್ತೆ. ಸುಪ್ತ ಹಸ್ತಸ್ಥ ಪುಷ್ಪವತು ಅಂತ ಹೇಳಿ. ಆವಾಗ ನಮಗೆ ಓದುವುದು ಬೇಡವಾಗಿ ಪುಸ್ತಕ ಬಿದ್ದು ಹೋಗಿದ್ದಲ್ಲ, ಕಣ್ಣು ರೆಪ್ಪೆ ಮುಚ್ಚಿ ಹೋಗಿ ನಿದ್ರೆ ಬಂದಿದ್ದರಿಂದ ಪುಸ್ತಕ ಬಿಟ್ಟು ಹೋಯಿತು. ಅದೇ ರೀತಿ ನಮ್ಮಲ್ಲಿ ಜ್ಞಾನದ ಕುತೂಹಲ ಜಾಸ್ತಿಯಾಗಿ ಜ್ಞಾನಾಭ್ಯಾಸ ಜಾಸ್ತಿ ಆದಂತೆ ನಾವು ಮೊದಲು ತುಂಬ ಆಸಕ್ತಿಯಿಂದ ಮಾಡ್ತಾ ಇದ್ದಂತಹ ಎಷ್ಟೋ ಕರ್ಮಗಳು ಇದೆಲ್ಲ ಕೇವಲ ಬಹಿರಾಚಾರ ಅಷ್ಟೇ, ಅದರಲ್ಲಿ ಏನೂ ವಿಶೇಷವಿಲ್ಲ ಅನ್ನುವ ಭಾವನೆ ನಮಗೆ ಬರ್ತದೆ. ಆವಾಗ ಏನಾಗುತ್ತೆ ಅಂತ ಕೇಳಿದ್ರೆ, ನಾವು ಅದನ್ನು ಬಿಡಬೇಕಾಗೋದಿಲ್ಲ, ಅದು ತಾನಾಗೇ ಬಿಟ್ಟು ಹೋಗುತ್ತೆ. ಹಾಗೆ ಬಿಟ್ಟು ಸಂಸಾರದ ವಿಚಾರವೂ ಹಾಗೆಯೇ. ನಮ್ಮ ಎಲ್ಲ ಸಂಕಲ್ಪ ನಿಯಮಗಳು, ಸಂಸಾರ ಬಂಧಗಳು ಸಡಿಲುವವು ಬಾಳ್ಮಾಗೆ. ಹೀಗೆ ಆಗುವುದಕ್ಕೆ ನಮ್ಮ ಜ್ಞಾನಾಭ್ಯಾಸ ಒಂದು ಕಾರಣವಾದರೆ, ಇನ್ನೊಂದು ನಮ್ಮ ವಯಸ್ಸಿನ ಒಂದು ಕಾರಣ. ವಯಸ್ಸಾದಂತೆ ಮಾಗುತ್ತೀವಿ ನಾವು. ನಮ್ಮ ಆ ಒಂದು ವಯಸ್ಸಿನ ಮಾಗುವಿಕೆಯಿಂದ ಬರುವಂತಹ ಲೋಕಾನುಭವ, ಪಡುವ ಕಷ್ಟ ನಷ್ಟಗಳು, ಇದರಿಂದ ಯಾವುದೋ ಒಂದು ಜ್ಞಾನ ಬರುತ್ತೆ. ಆ ಜ್ಞಾನಕ್ಕೆ ಬಹಳ ಬೆಲೆ ಇದೆ ಅಂತ ಹೇಳ್ತಾರೆ ಡಿ ವಿ ಜಿಯವರು. ಅದರಿಂದ ನಮಗೆ ಕರ್ಮ ಅಂದರೆ ಇಷ್ಟೇಯ. 80 ವರ್ಷ 85 ವರ್ಷ 90 ವರ್ಷ ಆದಮೇಲೆ ಏನು ನಾವು ಬಹಳ ವಿಶೇಷವಾಗಿ ವಾರ್ಷಿಕ ಕಾರ್ಯಕ್ರಮಗಳನ್ನು ಇದನ್ನು ಮಾಡ್ತೀವಲ್ಲ, ಪಿತೃದೇವತೆಗಳನ್ನು, ಅದೆಲ್ಲ ಏನು ಮಾಡಲೇಬೇಕಾಗಿಲ್ಲ ಅಂತ ಶಾಸ್ತ್ರದ ಒಂದು ಮಾತುಂಟು. ಆದರೆ ಮಾಡಲಿಕ್ಕೆ ಸಾಧ್ಯವಾದರೆ, ಪೂರ್ತಿ ಜ್ಞಾನ ಬರದೇ ಹೋದರೆ ಇದನ್ನು ಬಿಟ್ಟರೆ ಪ್ರಯೋಜನವಿಲ್ಲ. ಮಾಡಲೇಬೇಕು ಕರ್ಮ. ಮಲಗಿದೋದುಗನ ಕೈ ಹೊತ್ತಿಗೆಯು ನಿದ್ರೆಯಲ್ಲಿ ಕಳಚಿ ಬೀಳ್ಬೋದು ಪಕ್ವ ಫಲವಂತು ತರುವಿಂ. ಒಂದು ಪಕ್ವವಾದ ಫಲ,
ಗಿಡದಿಂದ ಕಳಿತು ತಾನಾಗಿಯೇ ಬೀಳುತ್ತಲ್ಲ, ಆ ರೀತಿಯಲ್ಲಿ ಮಲಗಿದೋದುಗನ ಕೈ ಹೊತ್ತೆಗೆಯು ನಿದ್ರೆಯಲ್ಲಿ ಕಳಚಿ ಬೀಳುವುದು ಪಕ್ವ ಫಲವಂತು ತರುವಿಂ. ತರುವಿನಿಂದ ಪಕ್ವ ಫಲ ಬೀಳುವಂತೆ ಬಿದ್ದೋಗುತ್ತೆ. ಅದೇ ರೀತಿ ಇಳೆಯ ಸಂಬಂಧಗಳು, ಸಂಕಲ್ಪ ನಿಯಮಗಳು ಸಡಿಲುವವು ಬಾಳ್ಮಾಗೆ. ಮಾಗಿದಂತೆ ಬೂದಿ ಆಗದೆ ಭವದಿ ಪಕ್ವವಾಗಿಹ ಜೀವ ಸ್ವಾದು ರುಚಿಯೋ ಆತ ಕಾಡು. ಆತ ಬೂದಿ ಆಗಿಲ್ಲ, ಆದರೆ ಪಕ್ವವಾಗಿದ್ದಾನೆ. ಬೂದಿ ಆಗದೆ ಭವದಿ ಪಕ್ವವಾಗಿಹ ಜೀವ. ಆ ರೀತಿಯಲ್ಲಿ ಆ ಕರ್ಮಗಳು ನಮ್ಮನ್ನು ಬಿಟ್ಟು ಹೋಗುತ್ತೆ. ಬಿಟ್ಟು ಹೋಗೋವರೆಗೂ ನಾವು ಜ್ಞಾನ ಬಂತು ಅನ್ನುವ ಭ್ರಾಂತಿಯನ್ನು ತಂದುಕೊಳ್ಬಾರ್ದು ಅನ್ನುವ ಎಚ್ಚರಿಕೆಯನ್ನು ಕೊಡ್ತಾರೆ. ಆ ರೀತಿಯಲ್ಲಿ ಆಚಾರ್ಯ ಶಂಕರರು ವಿವೇಕ ಚೂಡಾಮಣಿಯಲ್ಲಿ ಇಂತಹ ಕರ್ಮಗಳ ಬಗ್ಗೆ ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಚಿತ್ತಸ್ಯ ಶುದ್ಧಯೇ ಕರ್ಮ ನತು ವಸ್ತೂಪಲಬ್ಧಯೇ, ಚಿತ್ತಶುದ್ಧಿ ವಿಚಾರೇಣ ನ ಕಿಂಚಿತ್ ಕೋಟಿ ಕರ್ಮಭಿಹಿ ಅಂತ ಹೇಳಿ. ಚಿತ್ತದ ಶುದ್ಧಿಗಾಗಿ ನಾವು ಕರ್ಮ ಮಾಡಬೇಕು. ಕರ್ಮ ಮಾಡ್ತಾ ಚಿತ್ತಶುದ್ಧಿ ಆಗದೆ ಹೋದರೆ ಎಷ್ಟು ಕರ್ಮ ಮಾಡಿದ್ರೂ ಕೂಡ ಗೋರ್ಕಲ್ಲ ಮೇಲೆ 100 ಕಾಲ ಮಳೆ ಸುರಿದಂತೆ ಸರ್ವಜ್ಞ ಅಷ್ಟೇಯ. ಆದ್ದರಿಂದ ಚಿತ್ತಸ್ಯ ಶುದ್ಧಯೇ ಕರ್ಮ ನತು ವಸ್ತು ಉಪಲಬ್ಧಯೇ. ವಸ್ತು ಅಂದರೆ ಇಲ್ಲಿ ಭೌತಿಕ ವಸ್ತು ಅಲ್ಲ, ಪರವಸ್ತು. ಪರವಸ್ತು ಕರ್ಮದಿಂದ ಸಿಕ್ಕುವುದಿಲ್ಲ, ಅದಕ್ಕೆ ಜ್ಞಾನವೇ ಬೇಕು. ವಸ್ತುಸಿದ್ಧಿ ವಿಚಾರೇಣ, ಜ್ಞಾನದ ಜೊತೆಯಲ್ಲಿ ಭಕ್ತಿ ಇರಬೇಕು. ಇರಿದಾಗ ವಸ್ತುವಿನ ಲಬ್ಧಿ ಆಗ್ತದೆ. ಇದು ಒಂದು ಜ್ಞಾನನಿಷ್ಠೆ, ಇನ್ನೊಂದು ಕರ್ಮನಿಷ್ಠೆ. ಅದನ್ನೇ ಈ ಅಧ್ಯಾಯದಲ್ಲಿ ನಾವು ಅಧ್ಯಯನ ಮಾಡುವುದು. ಇಲ್ಲಿ ಕರ್ಮ ಅಂತ ಹೇಳಿದಾಗ ಇಷ್ಟೊತ್ತವರೆಗೆ ನಾವು ಅಂದುಕೊಂಡ ಕರ್ಮ ಅಲ್ಲ, ಸೆಲ್ಫ್ಲೆಸ್ ಆ್ಯಕ್ಷನ್. ನಾವು ಸಮಾಜದಲ್ಲಿ ಇರುವವರೆಗೂ ಕರ್ಮ ಮಾಡ್ತಲೇ ಇರಬೇಕು. ಎಷ್ಟು ಸಾಧ್ಯವೋ ಅಷ್ಟು. ಜಿಜೀವಿಷೇತ್ ಶತಗುಂ ಸಮಾಹ ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇತ್ ಶತಗುಂ ಸಮಾಹ. ಈ ಈಶಾವಾಸ್ಯೋಪನಿಷತ್ತು ನಮಗೆ ಸ್ಪಷ್ಟವಾಗಿ ಆದೇಶ ಕೊಡ್ತದೆ. ನಾವು ಕರ್ಮ ಮಾಡ್ತಾ 100 ವರ್ಷಗಳ ಕಾಲ ಜೀವನ ಮಾಡಬೇಕು ಎಂಬುದಾಗಿ ಆಶಿಸಬೇಕು. ನನಗೆ 100 ವರ್ಷ ಆಯಸ್ಸು ಬೇಕು ಅಂತೇಳಿ ಕೇಳೋದಲ್ಲ, ಕರ್ಮ ಮಾಡಲಿಕ್ಕೆ 100 ವರ್ಷ ಆಯಸ್ಸಿರಲಿ ನನಗೆ ಅಂತ ಕೇಳಬೇಕು. ಆ ಕರ್ಮ ಇದೆಯಲ್ಲ, ಅದು ಸೆಲ್ಫ್ಲೆಸ್ ಆ್ಯಕ್ಷನ್, ಅದು ಸಮಾಜ ಹಿತಕಾರಿ, ಸರ್ವ ಉಪದ್ರವ ಹಾರಿ. ಆ ಕರ್ಮಯೋಗವೂ ಕೂಡ ನಮಗೆ ಬ್ರಹ್ಮನನ್ನು ತಿಳಿಸಿಕೊಡ್ತದೆ. ಅದಕ್ಕೆ ರಾಜರ್ಷಿಗಳಾದಂತಹ ಜನಕಾದಿಗಳನ್ನು 4ನೇ ಅಧ್ಯಾಯದಲ್ಲಿ ಕೃಷ್ಣ ಮತ್ತೆ ಸ್ಪಷ್ಟವಾಗಿ ನಮಗೆ ಉದಾಹರಣೆಯಾಗಿ ಕೊಡ್ತಾ ಹೋಗ್ತಾನೆ. ಆ ರೀತಿಯಲ್ಲಿ ಈ ಕರ್ಮಯೋಗ ಅಂತ ಹೇಳುವುದು, ಕರ್ಮ ಮಾಡುವುದು ನಮ್ಮ ಕೆಲಸ, ನಮ್ಮ ಕರ್ತವ್ಯ ಮಾಚರನ್ ಕರ್ಮ, ಅದು ನಮ್ಮ ಕರ್ತವ್ಯ ಅನ್ನುವ ದೃಷ್ಟಿಯಿಂದ ಇಲ್ಲಿ ಕರ್ಮ ಅಂತ ಹೇಳಿದಾಗ ಕೇವಲ ವರ್ಣಾಶ್ರಮ ಧರ್ಮಕ್ಕೆ ಸಂಬಂಧಪಟ್ಟಂತಹ ಕರ್ಮ ಮಾತ್ರವೇ ಅಲ್ಲ. ನಾವೀಗ ಸಮಾಜದಲ್ಲಿ ಏನು ಕರ್ಮ ಮಾಡ್ತಾ ಇದ್ದೀವಿ, ನಮ್ಮ ಕರ್ಮದಿಂದ ಬೇರೆಯವರಿಗೆ ಎಷ್ಟು ಪ್ರಯೋಜನ ಆಗ್ತಾ ಇದೆ, ಸಮಾಜಕ್ಕೆ ಎಷ್ಟು ಹಿತ ಆಗ್ತಾ ಇದೆ, ಒಟ್ಟಾರೆಯಾಗಿ ಸಮಷ್ಟಿ ದೃಷ್ಟಿಯಿಂದ ಅದರಿಂದ ಪ್ರಯೋಜನವೇನು, ಇದು ಆ ಕರ್ಮ ಇದೆಯಲ್ಲ, ಅದು ಸೆಲ್ಫ್ಲೆಸ್ ಆ್ಯಕ್ಷನ್ ಆಗಬೇಕು. ಈ ಅಧ್ಯಾಯ ಪೂರ್ತಿ ಅದನ್ನು ನಮಗೆ ತಿಳಿಸಿಕೊಡ್ತದೆ. ಇಲ್ಲಿ ಈ ಅಧ್ಯಾಯದಲ್ಲಿ ಯಜ್ಞತತ್ವ ಅನ್ನುವಂತಹ ಒಂದು ವಿಶೇಷವಾದಂತಹ ಚಿಂತನೆ ಬರ್ತದೆ, ಪರಿಕಲ್ಪನೆ. ಕೃಷ್ಣ ಸ್ವಾಮೀಜಿಯವರು ಸೋಮನಾಥಾನಂದರು ಹೇಳ್ತಾರೆ, ಭಗವದ್ಗೀತೆಯಲ್ಲಿ ಕೃಷ್ಣ ಇನ್ನು ಏನು ಹೇಳದೆ ಹೋಗಿದ್ದರೂ ಪರವಾಗಿರಲಿಲ್ಲ, ಯಜ್ಞತತ್ವ ಒಂದು ಹೇಳಿಬಿಟ್ಟಿದ್ದಾನೆ, ಅದು ಒಂದೇ ಸಾಕು ನಮಗೆ. ಅದನ್ನು ಬಿಟ್ಟು ಬಾಕಿ ಎಲ್ಲ ಹೇಳಿದರೂ ಕೂಡ ಏನು ಪ್ರಯೋಜನ ಆಗ್ತಾ ಇರಲಿಲ್ಲ. ಎಲ್ಲವನ್ನೂ ಬಿಟ್ಟರೂ ಕೂಡ ಯಜ್ಞತತ್ವವನ್ನು ಹೇಳಿರೋದ್ರಿಂದ ಇದ್ದಿದ್ದರೆ ಅದು ಒಂದೇ ಸಾಕಾಗ್ತಾ ಇತ್ತು. ಅಂತಹ ಒಂದು ಪರಿಕಲ್ಪನೆ ಈ ಯಜ್ಞತತ್ವ. ಕರ್ಮದಲ್ಲಿ ಯಜ್ಞ ಅಂದ್ರೇ ಕರ್ಮ. ಆ ಯಜ್ಞತತ್ವದ ವಿಚಾರ ಇದರಲ್ಲಿ ಸ್ವಲ್ಪ ಆಳವಾಗಿ ಬರ್ತದೆ. ಇದನ್ನು ನಾವು ಮೊದಲು ಹೇಳ್ಕೊಳ್ಳೋಣ. ಆ ಶ್ಲೋಕಕ್ಕೆ ಬಂದಾಗ ಗೊತ್ತಿರುವ ವಿಚಾರವನ್ನು ಸ್ವಲ್ಪ ಚಿಂತನೆ ಮಾಡಿಕೊಳ್ತಾ ಹೋಗೋಣ. ಅಥ ತೃತೀಯೋಧ್ಯಾಯ. ಅರ್ಜುನ ಉವಾಚ ಜ್ಯಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ಜನಾರ್ದನ.
ತತ್ ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ. ಧ್ಯಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ಜನಾರ್ದನ. ತತ್ ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ. ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿಂ ಮೋಹಯಸೀವ ಮೇ. ತದೇಕಂ ವದ ನಿಶ್ಚಿತ್ಯ ಯೇನ ಶ್ರೇಯೋಹಮಾಪ್ನುಯಾಮ್. ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿಂ ಮೋಹಯಸೀವ ಮೇ. ತದೇಕಂ ವದ ನಿಶ್ಚಿತ್ಯ ಯೇನ ಶ್ರೇಯೋಹಮಾಪ್ನುಯಾಮ್. ಶ್ರೀ ಭಗವಾನುವಾಚ. ಲೋಕೇಸ್ಮಿನ್ ದ್ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತಾ ಮಯಾ ನಘ. ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಲೋಕೇಸ್ಮಿನ್ ದ್ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತಾ ಮಯಾ ನಘ. ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ನ ಕರ್ಮಣಾಮನಾರಂಭಾನ್ ನೈಷ್ಕರ್ಮ್ಯಂ ಪುರುಷೋಶ್ನುತೆ. ನೈಷ್ಕರ್ಮ್ಯಂ ಪುರುಷೋಶ್ನುತೆ. ನ ಚ ಸನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ. ನ ಕರ್ಮಣಾಮನಾರಂಭಾನ್ ನೈಷ್ಕರ್ಮ್ಯಂ ಪುರುಷೋಶ್ನುತೆ. ನ ಚ ಸನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ. ನ ಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ್.
ಕಾರ್ಯತೆ ಹ್ಯವಶಃ ಕರ್ಮ ಸರ್ವಃ ಪ್ರಕೃತಿಜೈರ್ಗುಣೈಃ. ನ ಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ್ ಕಾರ್ಯತೆ ಹ್ಯವಶಃ ಕರ್ಮ ಸರ್ವಃ ಪ್ರಕೃತಿಜೈರ್ಗುಣೈಃ. ಮೊದಲನೇ ಶ್ಲೋಕ ಅರ್ಜುನ ಕೇಳ್ತಾನೆ ಕೃಷ್ಣನನ್ನು. ಕೃಷ್ಣ ಆತ್ಮತತ್ವವನ್ನು ಹೇಳ್ದ. ಕರ್ಮ ಬುದ್ಧಿಯಿಂದ ಬುದ್ಧಿಯುಕ್ತನಾಗಿ ಯೋಗ ಬುದ್ಧಿಯಿಂದ ಕೆಲಸ ಮಾಡು, ನೀ ಕರ್ಮ ಮಾಡು. ಆತ್ಮತತ್ವ ವಿವೇಚನೆ ಬಿಟ್ಟರೂ ಪರವಾಗಿಲ್ಲ, ಕರ್ಮ ಬುದ್ಧಿಯಿಂದ ಮಾಡು. ನಿನ್ನ ಧರ್ಮ ಅದು ಕರ್ಮ ಅಂತ ಹೇಳುವುದು. ಕ್ಷತ್ರಿಯನಾಗಿ ನಿನಗೆ ಯುದ್ಧ ಮಾಡಬೇಕಾದದ್ದು ಧರ್ಮ ನಿಂದು. ಅಷ್ಟೆಲ್ಲ ಹೇಳಿ ಆದಮೇಲೆ ಅರ್ಜುನನಿಗೆ ಪ್ರಶ್ನೆ ಬಂತು. ಇದು ಸ್ವಾಮೀಜಿಯವರು ಹೇಳ್ತಾರೆ, ಈ ಪ್ರಶ್ನೆ ಅರ್ಜುನನದಲ್ಲ, ಇದು ನಮ್ಮದು ಪ್ರಶ್ನೆ, ನಮಗೆ ಬರಬೇಕಾದ ಪ್ರಶ್ನೆ. ಅಲ್ಲಿ ಎರಡು ರೀತಿಯಲ್ಲಿ ಹೇಳಿದ್ದಾನೆ ಕೃಷ್ಣ. ಒಂದು ಜ್ಞಾನನಿಷ್ಠೆ, ಇನ್ನೊಂದು ಕರ್ಮನಿಷ್ಠೆ. ಈಗ ಅರ್ಜುನನಿಗೆ ಒಂದು ರೀತಿಯ ಡಿಲೆಮ್ಮ ಬಂತು. ಯಾವುದು ಮಾಡಬೇಕು, ಯಾವುದು ಬಿಡಬೇಕು? ಜ್ಞಾನನಿಷ್ಠೆಯಿಂದ ಮಾಡುವುದು ಬಹಳ ವಿಶೇಷ. ಏನು ಹೇಳಿದ್ದಾನಿಲ್ಲಿ? ಜ್ಯಾಯಸಿ ಚೇತ್ ಕರ್ಮಣಃ ತೇ ಮತಾ ಬುದ್ಧಿರ್ಜನಾರ್ದನ. ಜನಾರ್ದನ, ಒಂದು ವೇಳೆ ನೀನೇ ಹೇಳಿದಂತೆ ಕರ್ಮಕ್ಕಿಂತ ಜ್ಞಾನವು ಶ್ರೇಷ್ಠವೆಂದು ಮಾನ್ಯವಾದರೆ, ಜ್ಯಾಯಸಿ ಹೆಚ್ಚಾದರೆ, ಕರ್ಮಣಃ ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ. ಹಾಗಾದರೆ ನನ್ನನ್ನು ಯಾಕೆ ಈ ಭಯಂಕರವಾದ ಯುದ್ಧವೆಂಬ ಕರ್ಮದಲ್ಲಿ ನೂಕ್ತಾ ಇದೀಯ ನೀನು ಕುಲುಮೆಗೆ? ಒಟ್ಟಿನಲ್ಲಿ ತಪ್ಪಿಸ್ಕೊಳ್ಬೇಕಾಗಿದೆ ಅವನಿಗೆ. ಹಾಗೆ ತಪ್ಪಿಸ್ಕೊಳ್ಳುವಾಗ ನಮಗೆ ಬೇಕಾದಷ್ಟು ಅಂತಹ ಸಂದೇಹಗಳು, ಪ್ರಶ್ನೆಗಳು ಬರುತ್ತೆ ಕೆಲಸ ಮಾಡುವುದಕ್ಕೆ, ಅಲ್ವಾ? ಆ ರೀತಿಯಲ್ಲಿ ಕೃಷ್ಣ ಏನು ಹೇಳಿದ್ದಾನೆ ಹಿಂದಿನ ಅಧ್ಯಾಯದಲ್ಲಿ? ದೂರೇಣ ಹ್ಯವರಂ ಕರ್ಮ ಬುದ್ಧಿಯೋಗಾದ್ ಧನಂಜಯ ಬುದ್ಧ್ಯಾ ಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ. ಸ್ಪಷ್ಟವಾಗಿ ಹೇಳಿದ್ದಾನೆ. ಅರ್ಜುನನಿಗೆ ಅಷ್ಟೇ ಸಾಕಾಯಿತು. ನೀನೇ ಹೇಳಿದ್ದೀಯಲ್ಲ, ದೂರೇಣ ಹ್ಯವರಂ ಕರ್ಮ ಬುದ್ಧಿಯೋಗಾತ್ ಧನಂಜಯ. ಬುದ್ಧಿಯೋಗಕ್ಕಿಂತ ಕರ್ಮಯೋಗ ತುಂಬ ಕೆಳಮಟ್ಟದ್ದು ಅಂತ ನೀನೇ ಹೇಳಿದ್ದೀಯಲ್ಲ. ಆದರೆ ಎರಡನೇ ಸಾಲಿನಲ್ಲಿ ಹೇಳಿದ್ದನ್ನು ಅವನು ಮರೆತುಬಿಟ್ಟ ಅರ್ಜುನ. ಬುದ್ಧ್ಯಾಯುಕ್ತೋ ಯಯಾ ಕರ್ಮಬಂಧಂ ಪ್ರಯಾಸ್ಯಸಿ. ಆ ಕರ್ಮ ಬುದ್ಧಿಯಿಂದ ನೀನು ಮಾಡಬೇಕು, ಆ ಬುದ್ಧಿನೂ ಬಂತು ಅಲ್ಲಿ. ಆದರೆ ಅರ್ಜುನನಿಗೆ ಬೇಕಾಗಿದ್ದು ಅದಲ್ಲ. ಕರ್ಮಕ್ಕೆ ನನ್ನ ಯಾಕೆ ನೂಕ್ತಾ ಇದ್ದೀಯ ನೀನು? ನೀನೇ ಹೇಳಿದಂತೆ ಬುದ್ಧಿಯೇ ಅಂದರೆ ಜ್ಞಾನವೇ ಶ್ರೇಷ್ಠವಾದದ್ದು ಕರ್ಮಕ್ಕಿಂತ ಅನ್ನುವ ವಿಚಾರ ನೀನೇ ಹೇಳಿದ್ದೀಯೇ. ಹಾಗಿರುವಾಗ ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ. ಇಂತಹ ಘೋರವಾದ ಯುದ್ಧವೆಂಬ ಕರ್ಮದಲ್ಲಿ ನನ್ನನ್ನು ತೊಡಗಬೇಕು ಅಂತ ಹೇಳಿ ಯಾಕೆ ಒತ್ತಾಯ ಮಾಡ್ತಾ ಇದ್ದೀಯೇ? ಇದು ಅರ್ಜುನನ ಪ್ರಶ್ನೆ. ಎರಡನೆಯ ಪ್ರಶ್ನೆ, ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿಂ ಮೋಹಯಸೀವ ಮೇ ತದೇಕಂ ವದ ನಿಶ್ಚಿತ್ಯ ಏನ ಶ್ರೇಯ ಅಹಂ ಆಪ್ನುಯಾಂ. ವ್ಯಾಮಿಶ್ರೇಣ ಅಂತ ಹೇಳಿದ್ರೆ ಗೊಂದಲವಾಗ್ತಾ ಇರುವಂತಹ ರೀತಿಯಲ್ಲಿ ನೀನು ಹೇಳ್ತಾ ಇದ್ದೀಯ. ವಾಕ್ಯಗಳು ಯಾವ್ಯಾವುದೋ ಹೇಳ್ತೀಯ. ಒಂದ್ಸಲಿ ಆತ್ಮತತ್ವ, ಆತ್ಮ ಅದು ಇದು, ಆತ್ಮ ಅಮರ, ಆತ್ಮ ಅವಿನಾಶಿ, ಆತ್ಮಕ್ಕೆ ಸಾವಿಲ್ಲ, ಹಾಗೆ ಹೀಗೆ ಅಂತ ಹೇಳ್ತೀಯ. ಇನ್ನೊಂದು ಸಾರಿ ಹೇಳ್ತೀಯ ದೂರೇಣ ಹ್ಯವರಂ ಕರ್ಮ ಬುದ್ಧಿಯೋಗ ಧನಂಜಯ ಅಂತ ಹೇಳ್ತೀಯ. ಇನ್ನೊಂದು ಸರಿ ಹೇಳ್ತೀಯ ಕರ್ಮವನ್ನು ಮಾಡಲೇಬೇಕು, ನೀನು ಮಾಡು ಅಂತ ಹೇಳ್ತೀಯ. ಹಾಗಾಗಿ ನನಗೇನಾಗಿಬಿಟ್ಟಿದೆ ಅಂತ ಹೇಳಿದ್ರೆ ತೀರ ಗೊಂದಲವಾಗಿ ಬಿಟ್ಟಿದೆ. ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದು ಗೊತ್ತಾಗ್ತಾ ಇಲ್ಲ. ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿಂ ಮೋಹಯಸೀವ ಮೇ. ನನ್ನ ಬುದ್ಧಿಗೆ ಒಂದು ರೀತಿಯ ಮರುಳು ಹಿಡಿಯುವಂತೆ ನೀನು ಮಾತನಾಡ್ತಾ ಇದ್ದೀಯ. ನಾನು ಭ್ರಾಂತನಾಗಿ ಬಿಟ್ಟಿದ್ದೇನೆ. ಆದ್ದರಿಂದ ತದ್ ಏಕಂ ವದ ನಿಶ್ಚಿತ್ಯ ಏನ ಶ್ರೇಯೋಹಮಾಪ್ನುಯಾಂ. ಆದ್ದರಿಂದ ನೀನು ನಿಶ್ಚಿತವಾಗಿ ವಿಚಾರ ಮಾಡಿ ಹೇಳು,
ನನಗೆ ಯಾವುದನ್ನು ಮಾಡಿದರೆ ಶ್ರೇಯಸ್ಸು. ಅರ್ಜುನ ಅದನ್ನೂ ಕೇಳ್ತಾನೆ. ಅರ್ಜುನ ನಿಜವಾದ ವಿದ್ವಾಂಸ, ನಿಜವಾದ ಒಂದು ವಿವೇಕಿ, ಆದ್ದರಿಂದ ಹೀಗೂ ಕೇಳ್ತಾ ಇದ್ದಾನೆ. ಅಲ್ಲಿ ಮೊದಲನೇ ಪ್ರಶ್ನೆಯಲ್ಲಿ ಕೇಳಿದ ಮೊದಲನೇ ಶ್ಲೋಕದಲ್ಲಿ ಬುದ್ಧಿನೇ ದೊಡ್ಡದು ಕರ್ಮಕ್ಕಿಂತ ಅಂತ ಹೇಳಿದ ಮೇಲೆ ಈ ಘೋರವಾದ ಕರ್ಮದಲ್ಲಿ ನನ್ನನ್ನು ಯಾಕೆ ತಳ್ತಾ ಇದ್ದೀಯಾ ನೀನು? ಹೀಗೆಲ್ಲ ನೀನು ಹೇಳೋದ್ರಿಂದ ನನಗೆ ಒಂದು ರೀತಿಯ ಭ್ರಮೆ ಬಂದುಬಿಡ್ತಾ ಇದೆ. ಆದ್ದರಿಂದ ನೀನು ನಿಶ್ಚಯವಾಗಿ ಯೋಚನೆ ಮಾಡಿ ಯಾವುದರಿಂದ ಅಹಂ ಶ್ರೇಯ ಅವಾಪ್ನುಯಾಂ, ನನಗೆ ಶ್ರೇಯಸ್ಸು ಸಿಕ್ಕುತ್ತದೆ, ತತು ಏಕಂ ವದ, ಅದು ಒಂದನ್ನೇ ನನಗೆ ಹೇಳು. ಶ್ರೇಯಸ್ಸು ಪ್ರೇಯಸ್ಸು ಅಂತ ಎರಡು ಕಠೋಪನಿಷತ್ತಿನಲ್ಲಿ ಬರ್ತದೆ ಅದು. ಆದರೆ ಧೀರರು ಪ್ರೇಯಸ್ಸನ್ನು ಬಿಟ್ಟು ಶ್ರೇಯಸ್ಸಾದದ್ದನ್ನೇ ಅನುಸರಿಸ್ತಾರೆ ಅನ್ನುವ ಮಾತುಂಟು. ಆದ್ದರಿಂದ ಅರ್ಜುನನ 2ನೇ ಅಧ್ಯಾಯದ 11ನೆಯ ಶ್ಲೋಕದ ಪ್ರಶ್ನೆಯೂ ಅದೇನೆಯ. ನಾನು ಧರ್ಮ ಸಮ್ಮೂಢಚೇತಃ ಯಚ್ಛ್ರೇಯಸ್ಯಾನ್ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ ಅಂತ ಹೇಳಿ ಅವನು ಕೇಳಿದ ಮೇಲೇ ಕೃಷ್ಣ ಈ ಉಪದೇಶ ಶುರು ಮಾಡಿರುವುದು. ಅಲ್ಲೂ ಅದೇ ಮಾತನ್ನು ಹೇಳ್ತಾನೆ, ಯಚ್ಛ್ರೇಯಸ್ಯಾನ್ ನಿಶ್ಚಿತಂ ಬ್ರೂಹಿ ತನ್ಮೇ, ಯಾವುದು ನನಗೆ ಶ್ರೇಯಸ್ಸೋ ಅದನ್ನು ನೀನು ನನಗೆ ಹೇಳಬೇಕು. ಇಲ್ಲಿ ಮತ್ತೆ ಅಷ್ಟೆಲ್ಲ ಹೇಳಿದ ಮೇಲೆ ಕೃಷ್ಣ ಅರ್ಜುನನಿಗೆ ಇನ್ನೂ ಅವನ ದ್ವಂದ್ವ ಹೋಗಿಲ್ಲ. ಮತ್ತೆ ಕೇಳ್ತಾ ಇದ್ದಾನೆ, ಏಕಂ ವದ, ಒಂದನ್ನು ಹೇಳು, ಯಾವುದು ಮಾಡಬೇಕು ಅನ್ನೋದನ್ನು ಹೇಳು. ನಿಶ್ಚಿತ್ಯ, ಯಾವುದು ನನಗೆ ಶ್ರೇಯಸ್ಸು ಅನ್ನುವುದನ್ನು ನೀನೇ ನಿಶ್ಚಯ ಮಾಡಿ ನನಗದನ್ನು ಹೇಳಬೇಕು ಅಂತ ಕೇಳ್ತಾ ಇದ್ದಾನೆ. ಈಗ ಕೃಷ್ಣ ಹೇಳ್ತಾ ಇದ್ದಾನೆ, ಲೋಕೇಸ್ಮಿನ್ ದ್ವಿವಿಧ ನಿಷ್ಠಾ ಪುರಾ ಪ್ರೋಕ್ತ ಮಯಾ ನಘ, ಮಯ ನನ್ನಿಂದ ಹೇಳಲ್ಪಟ್ಟಿದೆ. ಅನಘ ಅಂತ ಹೇಳಿದ್ರೆ ಪಾಪರಹಿತನೇ ಅರ್ಜುನನೇ ಅಂತ ಹೇಳಿ ಅರ್ಜುನನನ್ನು ಸಂಬೋಧನೆ ಮಾಡ್ತಾ ಇದ್ದಾನೆ. ಈ ಲೋಕದಲ್ಲಿ 2 ರೀತಿಯಲ್ಲಿ ನಿಷ್ಠೆಗಳು ಅಂದರೆ ದಾರಿಗಳು ಇದೆ ಎಂಬುದಾಗಿ ನಾನು ತುಂಬ ಹಿಂದೆಯೇ ಹೇಳಿದ್ದೇನೆ. ತುಂಬ ಹಿಂದೆ ಹೇಳಿದ್ದೇನೆ ಅಂದರೆ 2ನೇ ಅಧ್ಯಾಯದಲ್ಲಿ ಹೇಳಿದ್ದೇನೆ ಅಂತಲ್ಲ ಅರ್ಥ. ಹಿಂದೆನೇ ತುಂಬ ಹಿಂದೆನೇ ಹೇಳಿದ್ದೇನೆ ನಾನು. ಇಮಂ ವಿವಸ್ವತೆ ಯೋಗಂ ವಿವಸ್ವಾನ್ ಮನವೇ ಮನುರಿಕ್ಷ್ವಾಕವೇ ಮನುರಿಕ್ಷ್ವಾಕವೇ ಅಬ್ರವೀತ್ ಅಂತ ಹೇಳಿ 4ನೇ ಅಧ್ಯಾಯಕ್ಕೆ ಹೋದಾಗ ಹೇಳ್ತಾನೆ, ನಾನು ಮೊದಲು ಇದನ್ನು ಸೂರ್ಯನಿಗೆ ಹೇಳಿದೆ, ಸೂರ್ಯ ತನ್ನ ಮಗನಾದ ಮನುವಿಗೆ ಹೇಳ್ದ, ಮನು ತನ್ನ ಮಗನಾದ ಇಕ್ಷ್ವಾಕುವಿಗೆ ಹೇಳ್ದ. ಇಂತಹ ಒಂದು ಯೋಗ ಪರಂಪರೆಯಾಗಿ ರಾಜರ್ಷಿಗಳಿಂದ ಇಲ್ಲಿಯವರೆಗೆ ನಡೆದು ಬಂತು. ಆದರೆ ಅನುಷ್ಠಾತॄಣಾಂ ಕಾಮೋದ್ಭವಾತು, ಯಾವುದೇ ತತ್ವವಾದರೂ ಯಾವುದೇ ಅಭ್ಯಾಸವಾದರೂ ಯಾವುದೇ ವಿಚಾರವಾದರೂ ಕಾಲ ಕಳೆದಂತೆ ಅದು ಶಿಥಿಲವಾಗ್ತಾ ಹೋಗ್ತದೆ. ಪಾತ್ರೆ ಆಗಾಗ ಅದಕ್ಕೆ ಕಲಾಯಿ ಮಾಡಿಸದೆ ಹೋದರೆ ಅದರಲ್ಲಿ ಏನಾದ್ರು ಮಾಡಿದ್ರೆ ಕಿಲುಬಾಗುತ್ತೆ. ಈಗ ಎಲ್ಲ ಹಿಂಡಾಲಿಯ ಬಂದಿದೆ, ಅದು ಬೇರೆ ವಿಚಾರ. ನಾವೆಲ್ಲ ಹಿಂದೆ ತಾಮ್ರದ ಪಾತ್ರೆಯಲ್ಲಿ ಮಾಡುವಾಗ ಕಲಾಯಿ ಮಾಡಿಸಲೇಬೇಕಿತ್ತು, ವರ್ಷಕ್ಕೆ 2 ವರ್ಷಕ್ಕೆ ಒಂದೊಂದು ಸಾರಿ. ಆ ರೀತಿಯಲ್ಲಿ ಅದನ್ನು ನವೀಕರಣ ಮಾಡಿಕೊಳ್ತಾ ಇರಬೇಕು. ತತ್ವವನ್ನು ಹಾಗೆಯೇ ತತ್ವ ಆಚರಣೆ ಕಾಲದ ಒಂದು ವ್ಯತ್ಯಯದಿಂದ ಆಚರಣೆ ಕಮ್ಮಿ ಆದಾಗ ಅದು ಕಿಲುವಾಗ್ತಾ ಹೋಗ್ತದೆ. ಆದರೆ ಕೃಷ್ಣ ಹೇಳ್ತಾ ಇದ್ದಾನೆ ಇಲ್ಲಿ, ಅದಕ್ಕೆ ಮುಂದೆ ಉತ್ತರ ಹೇಳ್ತಾನವನು, ಲೋಕೆ ಅಸ್ಮಿನ್ ದ್ವಿವಿಧ ನಿಷ್ಠಾ, 2 ರೀತಿಯ ನಿಷ್ಠೆಗಳಿದೆ. ನಿಷ್ಠೆ ಅಂತ ಹೇಳಿದ್ರೆ ಸ್ಥಿತಿ ಅಂತ ಹೇಳಿದ್ರೆ ದಾರಿ, ನಿಶ್ಚಯವಾಗಿ ಹೋಗುವಂತಹ ದಾರಿ. ಯಾವುದಕ್ಕೆ ದಾರಿ? ಅಭ್ಯುದಯದಿಂದ ನಿಶ್ರೇಯಸ್ಸಕ್ಕೆ ಹೋಗುವ ದಾರಿ, ಪ್ರೇಯಸ್ಸಿನಿಂದ ಶ್ರೇಯಸ್ಸಿಗೆ ಹೋಗುವ ದಾರಿ. ಪ್ರೇಯಸ್ಸು ಅರ್ಥಕಾಮಗಳು, ಅರ್ಥಕಾಮಗಳಿಂದ ನಾವು ಹೋಗಬೇಕಾದದ್ದು ನಿಶ್ರೇಯಸ್ಸಾದ ಮೋಕ್ಷದ 4ನೆಯ ಪುರುಷಾರ್ಥಕ್ಕೆ. ಆದ್ದರಿಂದ ಅದಕ್ಕೆ ಆ ದಾರಿ ಇದೆಯಲ್ಲ, 2 ರೀತಿಯಲ್ಲಿ ಹೇಳಿದ್ದೇನೆ ನಾನು. ಪುರಾ ಪ್ರೋಕ್ತ, ನಾನೇ ಹೇಳಿದ್ದೇನೆ. ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಸಾಂಖ್ಯರು ಅಂದರೆ ಸನ್ಯಾಸಿಗಳು, ಎಲ್ಲವನ್ನೂ ತ್ಯಾಗ ಮಾಡಿ ಕೇವಲ ಭಗವಂತನ ಚಿಂತನೆಯಲ್ಲೇ ಸಂಪೂರ್ಣವಾಗಿ ತಮ್ಮ ಜೀವನವನ್ನು ಅರ್ಪಣೆ ಮಾಡಿ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಮಾರ್ಗ ಜ್ಞಾನ ಮಾರ್ಗ. ಇರುವಂತಹ ಕೆಲಸವನ್ನು ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಮಾಡಿ ತನ್ನ ಆತ್ಮನಃ ಮೋಕ್ಷಾರ್ಥಂ ಜಗದ್ಧಿತಾಯ ಚ. ರಾಮಕೃಷ್ಣ ಮಠದವರು ನಮಗೆ ಕೊಟ್ಟಿರುವ ಒಂದು ದೊಡ್ಡ, ವಿವೇಕಾನಂದರು ಕೊಟ್ಟಿರುವ ಒಂದು ದೊಡ್ಡ, ನಮ್ಮ ಆತ್ಮನಃ ಮೋಕ್ಷಾರ್ಥಂ,
ನನಗೆ ಮೋಕ್ಷಕ್ಕೆ ಕಾರಣವಾಗಬೇಕು. ನಾನು ಏನು ಕೆಲಸ ಮಾಡಿದ್ರು ಅದು ಜಗತ್ತಿಗೆ ಹಿತವಾಗಿ ಪರಿಣಮಿಸಬೇಕು. ನಾವು ಅದು ಕರ್ಮಯೋಗ. ಅಂತಹ ಕರ್ಮಯೋಗವನ್ನು ಜ್ಞಾನಯೋಗವನ್ನು ನಾನು ಎರಡನ್ನೂ ಹೇಳಿದ್ದೇನೆ, ಮೊದಲೇ ಹೇಳಿದ್ದೇನೆ ಅದನ್ನು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. 4ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ನ ಕರ್ಮಣಾಂ ಅನಾರಂಭಾತ್ ನೈಷ್ಕರ್ಮ್ಯಂ ಪುರುಷಃ ಅಶ್ನುತೆ ನ ಚ ಸನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ. ಕರ್ಮಗಳನ್ನು ಆಚರಿಸದೇ ಹೋದರೆ, ಅರ್ಥಾತ್ ಕರ್ಮಾಚರಣೆ ಮಾಡದೆ ನಾವು ನೈಷ್ಕರ್ಮ್ಯವನ್ನು ಸಾಧಿಸಲು ಸಾಧ್ಯವಿಲ್ಲ. ಮನುಷ್ಯನ ಜೀವನದ ಮುಖ್ಯವಾದ ಗುರಿ ಏನು ಅಂತ ಕೇಳಿದ್ರೆ ನೈಷ್ಕರ್ಮ್ಯ ಸಿದ್ಧಿ. ನೈಷ್ಕರ್ಮ್ಯ ಸಿದ್ಧಿ ಅಂತ ಹೇಳೋದು ನಿನ್ನೆ ಹೇಳಿದ್ದೀನಿ. ಸುರೇಶ್ವರಾಚಾರ್ಯರು ಅದರ ವಿಚಾರದಲ್ಲಿ ಬಹಳ ದೊಡ್ಡ ಒಂದು ವಾರ್ತಿಕವನ್ನು ಬರೆದಿದ್ದಾರೆ. ಆ ನೈಷ್ಕರ್ಮ್ಯ ಬರಬೇಕಾದರೆ ನಾವು ಕರ್ಮ ಮಾಡಬೇಕು. ನಮ್ಮ ಕರ್ಮ ಯಾಕೆ ನಾವು ಮಾಡಬೇಕು ಅಂತ ಕೇಳಿದ್ರೆ, ನಮ್ಮ ಜನ್ಮ ಎಷ್ಟೋ ಪೂರ್ವ ವಾಸನೆಗಳಿಂದ ಕೂಡಿಕೊಂಡು ಬಂದಿದೆ ಇಲ್ಲಿಗೆ. ಆ ವಾಸನೆಗಳು ಉತ್ತಮವಾದ ಸಂಸ್ಕಾರಯುಕ್ತವಾದ ವಾಸನೆಗಳೂ ಇರಬಹುದು, ಹಾಗೂ ಕೆಟ್ಟ ವಾಸನೆಗಳೂ ಇರಬಹುದು. ಆ ಕೆಟ್ಟ ವಾಸನೆಗಳನ್ನು ಕಳ್ಕೊಳ್ಳಬೇಕಾದರೆ ನಾವು ಕರ್ಮವನ್ನು ಸರಿಯಾದ ರೀತಿಯಲ್ಲಿ ಮಾಡಿ ಚಿತ್ತ ಶೋಧನೆ ಮಾಡಿಕೊಳ್ಬೇಕು. ಚಿತ್ತಶೋಧಕಂ ಮುಕ್ತಿದಾಯಕಂ ಕ್ಷೀಯಂತೆ ಅಸ್ಯ ಕರ್ಮಾಣಿ. ಇದು ಛಾಂದೋಗ್ಯ ಉಪನಿಷತ್ತು ಹೇಳ್ತದೆ. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾ ಕ್ಷೀಯಂತೆ ಅಸ್ಯ ಪಾಪಾನಿ ತಸ್ಮಿನ್ ದೃಷ್ಟೇ ಪರಾವರವು. ಅವನನ್ನು ನಾವು ಸಾಕ್ಷಾತ್ಕಾರ ಮಾಡಿಕೊಂಡಾಗ ಇವೆಲ್ಲವೂ ತನ್ನಿಂದ ತಾನೇ ಎಲ್ಲ ಕಳಚಿ ಹೋಗಿಬಿಡ್ತದೆ. ಹೃದಯದ ಗ್ರಂಥಿ ಬಿಡಿಸ್ಕೊಳ್ಬಿಡ್ತದೆ. ಅದು ಗಂಟಾಗಿದೆ, ಅದೆಲ್ಲವೂ ಬಿಡಿಸಿಕೊಂಡು ಬಿಡ್ತದೆ. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ. ಯಾವ ಸಂಶಯವೂ ಉಳಿಯೋದಿಲ್ಲ. ಕ್ಷೀಯಂತೆ ಅಸ್ಯ ಪಾಪಾನಿ, ಎಲ್ಲ ಪಾಪಗಳು ನಾಶವಾಗ್ತದೆ. ಕರ್ಮ ಮಾಡದೆ ಪ್ರಚಂಡವಾದ ಕರ್ಮ ಮಾಡಬೇಕು ಅಂತ ಹೇಳ್ತಾರೆ ಸ್ವಾಮಿ ರಂಗನಾಥಾನಂದಜಿಯವರು. ನಾವು ಭವಸಾಗರವನ್ನು ದಾಟುವುದು ಹೇಗೆ ಅಂತ ಕೇಳಿದ್ರೆ, ಇದ್ದಕ್ಕಿದ್ದಂತೆ ಆಂಜನೇಯ ಸಮುದ್ರ ಹಾರದಂತೆ ಹಾರಲಿಕ್ಕೆ ಆಗೋದಿಲ್ಲ. ನಾವು ಈ ಸಾಗರದಲ್ಲೇ ಹೋಗಬೇಕು. ನಾವು ಸಂಸಾರವೆಂಬ ಸಾಗರದಲ್ಲೇ ಹೋಗಬೇಕು. ಆ ಸಾಗರದ ಒಳಗೆ ಇರುವಂತಹ ಎಷ್ಟೋ ಶಾರ್ಕ್ಗಳು, ತಿಮಿಂಗಿಲಗಳು, ಬೇರೆ ಬೇರೆ ಜಲಚರಗಳು, ಮೀನುಗಳು, ಇವುಗಳ ಜೊತೆಯಲ್ಲೇ ಏಗುತ್ತಾ ಅವುಗಳ ಹೊಡೆತದಿಂದ ತಪ್ಪಿಸಿಕೊಳ್ತಾ ಆ ಕಡೆಯ ದಡವನ್ನು ಸೇರಬೇಕು. ನಾವು ಸಂಸಾರದಲ್ಲಿ ಇರಬೇಕು, ಸಂಸಾರದ ಕಷ್ಟ ದುಃಖಗಳನ್ನು ಅನುಭವಿಸಬೇಕು, ಸಂಸಾರ ಸಾಗರವನ್ನು ದಾಟಬೇಕು. ಹಾಗಾಗಿ ಪ್ರಚಂಡವಾದ ಕರ್ಮವನ್ನು ನಾವು ಮಾಡಿದ್ರೆ ಮಾತ್ರವೇ ಕರ್ಮದ ಆ ಒಂದು ಕಳಂಕವನ್ನು ದಾಟಿಕೊಂಡು ನೈಷ್ಕರ್ಮ್ಯವನ್ನು ಪಡೀಲಿಕ್ಕೆ ಸಾಧ್ಯ. ಕರ್ಮವನ್ನು ನಾವು ಬಿಟ್ಟರೆ ಏನಾಗುತ್ತೆ ಅಂತ ಕೇಳಿದ್ರೆ, ಒಂದು ಕರ್ಮ ಶುರು ಮಾಡ್ತೀವಿ, ಆ ಕರ್ಮ ಪೂರ್ತಿ ಮಾಡೋದಿಲ್ಲ, ಅದನ್ನು ಅಲ್ಲೇ ಬಿಡ್ತೀವಿ, ಇನ್ನೊಂದು ಕರ್ಮ ಹಿಡ್ತೀವಿ. ಹಾಗಲ್ಲ, ಕರ್ಮವನ್ನು ಮಾಡಿದ್ರೆ ಒಂದು ಕರ್ಮ ಯಾವುದೋ ಒಂದು, ಈ ತರಹ ನಾವು ಒಂದು ಕರ್ಮದಿಂದ ಇನ್ನೊಂದು ಕರ್ಮಕ್ಕೆ, ಇನ್ನೊಂದು ಕರ್ಮದಿಂದ ಮತ್ತೊಂದು ಕರ್ಮಕ್ಕೆ ಹೋಗ್ತಾ ಬಂದರೆ ಏನಾಗುತ್ತೆ ಅಂತ ಹೇಳೋದಕ್ಕೆ ಪರಮಹಂಸರು ಒಂದು ಉದಾಹರಣೆಯನ್ನು ಕೊಡ್ತಾರೆ. ಒಬ್ಬ ವ್ಯಕ್ತಿ ಬಿದ್ದು ಅವನಿಗೆ ಯಾವುದೋ ಒಂದು ಕಡೆ ಗಾಯ ಆಗುತ್ತೆ ಅಂತ ತಿಳ್ಕೊಳ್ಳಿ, ತರಚಿ ಹೋಗಿಬಿಡುತ್ತೆ, ಸ್ವಲ್ಪ ಆಳವಾಗೇ ತರಚಿ ಹೋಗುತ್ತೆ. ತರಚಿ ಹೋಗಿದ್ದಕ್ಕೆ ತಕ್ಷಣಕ್ಕೆ ಏನೋ ಒಂದು ಔಷಧಿಯೋ ಏನೋ ಲೇಪನೋ ಹಾಕ್ತಾರೆ, ಅಥವಾ ಒಂದು ಬ್ಯಾಂಡೇಡೋ ಏನೋ ಹಾಕ್ಕೊಳ್ತಾರೆ. ಅದನ್ನು ಒಂದು 4 ದಿವಸ ಆದಮೇಲೆ ತೆಗಿತಾರೆ. ಅಲ್ಲಿ ಅಷ್ಟು ಕಲೆ ಆಗುತ್ತೆ. ಕಲೆ ಆಗಿದ್ದು ಕ್ರಮೇಣ ಅಲ್ಲಿ ಒಂದು ಹೊಕ್ಕು ಕಟ್ಟುತ್ತೆ. ಹೊಕ್ಕು ಅಂದರೆ ಗೊತ್ತಲ್ವಾ, ಕಪ್ಪಾದ ಭಾಗ ಬರುತ್ತೆ. ಆ ಕಪ್ಪು ಭಾಗ ಸುಮಾರು ದಿವಸ ಇರುತ್ತೆ. ಆ ಕಪ್ಪು ಭಾಗ ಹೋಗೋದೇ ಇಲ್ವಲ್ಲ ಅಂತ ಅದನ್ನು ಕಿತ್ತರೆ ಮತ್ತೆ ವ್ರಣ ಆಗುತ್ತೆ ಅಲ್ಲಿ. ಮತ್ತೆ ಹೊಕ್ಕು ಕಟ್ಟುವುದಕ್ಕೆ ಇನ್ನೆಷ್ಟೋ ದಿವಸ ಬೇಕು. ಹೀಗೆ ಒಂದು ಕರ್ಮವನ್ನು ಬಿಟ್ಟರೆ ಇನ್ನೊಂದು ಕರ್ಮ ನಿಮ್ಮನ್ನು ಅಮರಿಕೊಳ್ತದೆ. ಅದರಿಂದ ಕರ್ಮವನ್ನು ಯಾವುದನ್ನು ಇಟ್ಟುಕೊಂಡಿದ್ದೇವೋ ಆ ಕರ್ಮವನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಸಾಮಾನ್ಯವಾಗಿ ತೆಂಗಿನ ಮರ ಬೆಳೀತಾ ಏನಾಗುತ್ತೆ ಅಂತ ಕೇಳಿದ್ರೆ, ಅದರ ಗರಿಗಳು ಅರಳ್ಕೊಳ್ತಾ ಹೋಗ್ತದೆ, ಕೆಳಗಡೆದೆಲ್ಲ ಬಿದ್ದು ಹೋಗ್ತಾ ಬರುತ್ತಲ್ಲ, ಹಾಗೆ ಹೋಗಬೇಕದು. ನಾವಾಗೇ ಅದನ್ನು ತೆಗೆದುಕೊಳ್ಲಿಕ್ಕೆ ಹೋಗಬಾರ್ದು. ಕರ್ಮದ ವಿಚಾರ ಆವಾಗಲೇ ಹೇಳದಂತೆ ಕರ್ಮ ತಾನಾಗಿಯೇ ಬಿದ್ದು ಹೋಗಬೇಕು, ಬೇಡ ಆಗಬೇಕದು. ಅಲ್ಲಿವರೆಗೂ ಆ ಕರ್ಮ ನಾವು ಮಾಡಲೇಬೇಕು. ಕರ್ಮ ಪ್ರಚಂಡವಾಗಿ ಒಂದು ಉದಾಹರಣೆ ಕೊಡ್ತಾರೆ ಯಾರೋ ಒಬ್ಬರು ದೊಡ್ಡ ವೇದಾಂತಿಗಳು. ಕೆಲಸ ಎಷ್ಟು ಮಾಡಬೇಕು ಅಂದರೆ ದಿವಸಡೀ ಕೆಲಸ, ನಮಗೆ ದಿವಸಡೀ ಕೆಲಸದ ಕೊನೆಯಲ್ಲಿ ಒಂದು ಅರ್ಧ ಗಂಟೆ ಶಾಂತವಾಗಿ ನೆಮ್ಮದಿಯಿಂದ ಕೂತ್ಕೊಂಡು ಆ ಕೆಲಸದ ಎಲ್ಲ ವಿಚಾರವನ್ನು ಮನಸ್ಸಿನಲ್ಲಿ ಆಳವಾಗಿ ಚಿಂತನೆ ಮಾಡ್ತಾ ಧ್ಯಾನಸ್ಥರಾಗುವುದು, ಸಮಾಧಾನದಿಂದ ಶಾಂತಿಯನ್ನು ಪಡೆಯುವುದು, ನೆಮ್ಮದಿಯನ್ನು ಪಡೆಯುವುದು.
ಹಾಗೆ ಮಾಡಿದಾಗ ಮಾತ್ರವೇ ನೈಷ್ಕರ್ಮ್ಯ. ನೀವು ಇಡೀ ದಿವಸ ಕೆಲಸವೇ ಮಾಡದೆ ಯಾವಾಗಲೂ ಧ್ಯಾನದಲ್ಲಿ ಕೂತ್ಕೊಳ್ತೀವಿ ಅಂದರೆ ಅದು ಸೋಮಾರಿತನ ಅಷ್ಟನೆಯ. ಅದರಿಂದ ನೈಷ್ಕರ್ಮ್ಯ ಸಿದ್ಧಿ ಆಗೋದಿಲ್ಲ ನಮಗೆ. ನೈಷ್ಕರ್ಮ್ಯ ಸಿದ್ಧಿ ಆಗಬೇಕಾದರೆ ಕೆಲಸವನ್ನು 1 ಅಲ್ಲ 10 ಪಟ್ಟು ಜಾಸ್ತಿ ಮಾಡಬೇಕು. ಅದನ್ನೇ ಇಲ್ಲಿ ಹೇಳುವುದು, ನ ಕರ್ಮಣಾಂ ಅನಾರಂಭಾತು. ಆರಂಭ ಮಾಡದೇ ಇದ್ದರೆ ಕರ್ಮ ನಾವು ಸರಿಯಾದ ರೀತಿಯಲ್ಲಿ ನೈಷ್ಕರ್ಮ್ಯಂ ನ ಪುರುಷಃ ಅಶ್ನುತೆ, ನೈಷ್ಕರ್ಮ್ಯ ಸಿದ್ಧಿ ಆಗುವುದಿಲ್ಲ. ಅದೇ ರೀತಿ ನಚ ಸನ್ಯಸನಾದೇವ, ಬಟ್ಟೆಯನ್ನು ತೊಟ್ಟುಕೊಂಡು ಸನ್ಯಾಸಿಯಾಗಿ ಮಾತ್ರಕ್ಕೆ ಸಿದ್ಧಿಂ ನ ಸಮಧಿಗಚ್ಚತಿ. ಕಾಷಾಯವೇನದು ಗೃಹಲೋಕ ನಿರ್ವಾಹ ಕಠಿಣತರ ತಪಸ್ಸು. ಕಾಷಾಯ ಅಂತ ಹೇಳುವುದೇನದು? ಗೃಹಲೋಕ ನಿರ್ವಾಹಕ್ಕಿಂತ ದೊಡ್ಡ ತಪಸ್ಸೇನಲ್ಲ ಅದು. ಗೃಹಲೋಕ ನಿರ್ವಾಹ ಕಠಿಣತರ ತಪಸ್ಸು ಬೇಕು. ಅದಕ್ಕೆ ಸಮ ದಮ ಶಮತೆ ಅಸಿಧಾರ ವ್ರತವೋ ಗೃಹ ಕಾರ್ಯ. ಗೃಹಸ್ಥನಾಗಿ ಜೀವನ ಮಾಡುವುದಿದೆಯಲ್ಲ, ಅದು ಸನ್ಯಾಸಿಯಾಗಿ ಮಾಡುವುದಕ್ಕಿಂತ ಕಷ್ಟದ ಕೆಲಸ. ಸನ್ಯಾಸಿಯಾದವನು ಜಟಿಲೋ ಮುಂಡಿ ಲುಂಛಿತ ಕೇಶ ಕಾಷಾಯಾಂಬರ ವಸನ ವಿಶೇಷ ಪಶ್ಯನ್ನಪಿ ಚ ನ ಪಶ್ಯತಿ ಮೂಢ ಉದರ ನಿಮಿತ್ತಂ ಬಹುಕೃತ ವೇಷ ಅಂತೇಳಿ ಶಂಕರಾಚಾರ್ಯರು ಭಜಗೋವಿಂದಂನಲ್ಲಿ ಹಾಡಿದ್ದಾರೆ ನೋಡಿ. ಹಾಗಾಗಬಾರ್ದು, ಅದನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಕಾಷಾಯ ವಸ್ತ್ರವನ್ನು ಉಟ್ಟುಕೊಂಡು ನಾವು ಯಾರನ್ನೂ ಮೆಸ್ಮರೈಸ್ ಮಾಡಲಿಕ್ಕೆ ಹೋಗಬಾರ್ದು, ಯಾರನ್ನೂ ವಂಚಿಸ್ಲಿಕ್ಕೆ ಹೋಗಬಾರ್ದು. ಶಿವಾಭಿನವ ನರಸಿಂಹ ಭಾರತೀ ಸ್ವಾಮಿಗಳು ಶೃಂಗೇರಿ ಪೀಠದಲ್ಲಿ ವಿರಾಜಮಾನರಾಗಿದ್ದವರು. ಹಿಂದಿನ ಇವಾಗ ಭಾರತೀ ತೀರ್ಥರಿದ್ದಾರಲ್ಲ, ಅವರ ಗುರುಗಳು ಅಭಿನವ ವಿದ್ಯಾತೀರ್ಥರು, ಅವರ ಗುರುಗಳು ಚಂದ್ರಶೇಖರ ಭಾರತೀ ಸ್ವಾಮಿಗಳು, ಅವರ ಗುರುಗಳು ಶಿವಾಭಿನವ ನರಸಿಂಹ ಭಾರತೀ ಸ್ವಾಮಿಗಳು. ಅವರು ಈ ಶಂಕರ ಮಠದಲ್ಲಿ ಇವತ್ತು ನಾವೇನು ನೋಡ್ತೀವಲ್ಲ ದೊಡ್ಡ ಬಿಲ್ಡಿಂಗು, ಅದನ್ನು ಅವರ ಕಾಲದಲ್ಲಿ 1904ರಿಂದ 12 ಒಳಗೆ ಅವರು ಅಲ್ಲಿ ಆ ಶಂಕರ ಮಠದ ಬಿಲ್ಡಿಂಗ್ ಕಟ್ಟಿ ಆ ಜಾಗವನ್ನು ಬೆಂಗಳೂರಿನ ಬ್ರ್ಯಾಂಚನ್ನಾಗಿ ಮಾಡಿದವರು. ಹಾಗೂ ಅವರು ಯಾರು ಅಂತ ಕೇಳಿದ್ರೆ, ಮುಖ್ಯವಾಗಿ ಇವಾಗ ಶಂಕರಾಚಾರ್ಯರ ಒಂದು ಜನ್ಮಸ್ಥಳ ಉಂಟಲ್ಲ, ಯಾವುದು? ಕಾಲಟಿ. ಅಲ್ಲಿಗೆ ಹೋಗಿ ಆ ಶಂಕರಾಚಾರ್ಯರು ವಾಸ ಮಾಡ್ತಾ ಇದ್ದರು ಅನ್ನುವಂತಹ ಮನೆಯನ್ನು ಹುಡುಕಿ ಆ ಜಾಗವನ್ನು ಶೋಧಿಸಿ ಆರ್ಯಾಂಬೆಯವರ ಸಮಾಧಿ ಅಲ್ಲಿ ಮಾಡಿದ್ದಾರೆ ಅಂತ ಹೇಳೋದನ್ನು ಗಮನಿಸಿ ಆ ಜಾಗವನ್ನು ಕೇರಳ ಗೌರ್ಮೆಂಟಿಂದ ವಿಶೇಷವಾದಂತಹ, ಆವಾಗ ದಿವಾನ್ ಮಾಧವರಾಯರು ಅಂತ ಒಬ್ಬರಿದ್ದರು, ಅವರಿಗೆ ಕೇರಳ ಗೌರ್ಮೆಂಟಿನ ಮೇಲೆ ಒಂದು ಇದಿತ್ತು. ಅವರಿಂದ ಆ ಜಾಗವನ್ನೆಲ್ಲ ತೆಗೆದುಕೊಂಡು ಕಾಲಟಿಯಲ್ಲಿ ಶಂಕರ ಮಠವನ್ನು ಸ್ಥಾಪನೆ ಮಾಡಿದ್ರು. ಅಲ್ಲಿಂದ ಬಂದವರು ಈ ಶೃಂಗೇರಿಯ ಶಂಕರ ಮಠವನ್ನು ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡಿದ್ರು. ಅವರು ಒಂದು ಮಾತನ್ನು ಹೇಳ್ತಾರೆ, ಕಾಷಾಯ ವಸ್ತ್ರವನ್ನು ಉಟ್ಟುಕೊಂಡು ಕಾಷಾಯ ವಸ್ತ್ರೇಣ ಕರಾತ್ತ ದಂಡಂ ದಂಡ ಕಮಂಡಲುಭ್ಯಾಂ ಜಪಮಾಲೆಯಾಚ. ದಂಡ ಕಮಂಡಲು ಹಿಡ್ಕೊಂಡು ಜಪಮಾಲೆಯನ್ನು ಹಾಕಿಕೊಂಡು ಕಾಷಾಯ ವಸ್ತ್ರವನ್ನು ನಾನು ಉಟ್ಟುಕೊಂಡು ಇಡೀ ಗೃಹಸ್ಥರೆಲ್ಲ ಭ್ರಾಮಕರಾಗುವಂತೆ ಮಾಡ್ತಾ ಇದ್ದೇನೆ. ಮಾಂಪಾಹಿ ಪೃಥ್ವೀಧರ ರಾಜಪುತ್ರಿ ಅಂತ ಹೇಳಿ ಪಾರ್ವತಿಯನ್ನು ಸ್ತೋತ್ರ ಮಾಡಿಕೊಂಡಿದ್ದಾರೆ. ಅಂತಹ ತಪಸ್ವಿಗಳು ಆ ಮಾತು ಹೇಳಬೇಕಾದ್ರೆ ಇವತ್ತು ಕೇವಲ ಆ ಬಣ್ಣದ ಬಟ್ಟೆ ಹಾಕಿಕೊಂಡು ಸನ್ಯಾಸಿಗಳು ಆದವರ ಕಥೆ ಏನು? ಅದನ್ನು ಇಲ್ಲಿ ನಚ ಸನ್ಯಸನಾದೇವ, ಕೇವಲ ಸನ್ಯಾಸಿ ಆಗುವುದರಿಂದ ಸಮಧಿ ಗಚ್ಚತಿನ, ಸಿದ್ಧಿ ಸಮಧಿ ಬರುವುದಿಲ್ಲ. ಅದಕ್ಕೆ ಸರಿಯಾದ ರೀತಿಯಲ್ಲಿ ತ್ಯಾಗ ಮನೋಭಾವ ಬೇಕು. ಅದು ನಿನ್ನೆ ಹೇಳ್ಕೊಂಡ್ವಿ ನಾವು. ನ ಕರ್ಮಣ ನ ಪ್ರಜಯಾ ಧನೇನ ತ್ಯಾಗೇನ ಏಕೆ ಅಮೃತತ್ವಮಾನಶು. ತ್ಯಾಗೇನ ಏಕೇನ, ಸನ್ಯಸನ ಅಂತ ಹೇಳಿದ್ರೆ ತ್ಯಾಗದ ಮೂಲ ಅರ್ಥ ಅದೇನೆಯ, ಇಡುವುದು ಅಂತ ಹೇಳಿ. ಇಡುವುದು ಅಂತ ಹೇಳಿದ್ರೆ ಆಧ್ಯಾತ್ಮ ದೃಷ್ಟಿಯಿಂದ ಬಿಡುವುದು, ಇಡುವುದು ಅಂತ ಹೇಳಿ. ಬಿಡುವುದು ಅಂತ ಹೇಳಿದ್ರೆ ಲೌಕಿಕ ಜೀವನವನ್ನು ಬಿಡುವುದು. ಇಡುವುದು ಅಂತ ಹೇಳಿದ್ರೆ ಮನಸ್ಸನ್ನು ಪರಮಾತ್ಮನಲ್ಲಿ ಇಡುವುದು. ಆ ಇಡುವಾಗ, ಆ ಬಿಡುವಾಗ ಆಧ್ಯಾತ್ಮ ದೃಷ್ಟಿ ಇರಬೇಕು. ಅದೇ ಇಲ್ಲದೆ ನಚ ಸನ್ಯಸನಾದೇವ, ಕೇವಲ ಕರ್ಮಗಳ ತ್ಯಾಗ ಮಾತ್ರದಿಂದ ಒಬ್ಬ ಸಿದ್ಧಿಯನ್ನು ಪಡೆಯುವುದು ಸಾಧ್ಯವಿಲ್ಲ ಅಂತ ಹೇಳಿ ಕೃಷ್ಣ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. 5ನೇ ಶ್ಲೋಕ ಹೇಳುತ್ತೆ, ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯಕರ್ಮ ಕೃತು ಕಾರ್ಯತೆ ಹಿ ಅವಶಃ ಕರ್ಮ ಸರ್ವ ಪ್ರಕೃತಿಜೈರ್ಗುಣೈ.
ಯಾರೂ ಕೂಡ ಒಂದು ನಿಮಿಷವೂ ಕರ್ಮ ಮಾಡದೇ ಇರಲಿಕ್ಕೆ ಸಾಧ್ಯವಿಲ್ಲ. ನಾವು ಯಾರೂ ಕೂಡ ಕರ್ಮ ಮಾಡದೇ ಇರಲಿ. ಈಗ ಇಲ್ಲಿ ಕೂತಿದ್ದೀವಿ, ಕರ್ಮ ಮಾಡ್ತಾ ಇಲ್ವ? ನಾವು ಉಸಿರಾಡ್ತಾ ಇಲ್ವಾ? ಉಸಿರಾಡುವುದು ಒಂದು ಕೆಲಸವೇ, ಒಂದು ಕರ್ಮವೇ. ನಹಿ ಕಶ್ಚಿತ್ ಕ್ಷಣಮಪಿ, ಒಂದು ಕ್ಷಣವೂ ಕೂಡ ಯಾರೂ ಕೂಡ ತಿಷ್ಠತಿ ಅಕರ್ಮಕೃತು, ಹುಟ್ಟಿದವರು ಯಾರೂ ಕೂಡ ಕರ್ಮವನ್ನು ಮಾಡದೇ ಇರಲಿಕ್ಕೆ ಸಾಧ್ಯವಿಲ್ಲ. ಕಾರ್ಯತೇ ಹಿ ಅವಶಃ ಕರ್ಮ, ವಿವಶನಾಗಿ ಕರ್ಮವನ್ನು ಮಾಡಿಯೇ ಮಾಡ್ತಾನವನು. ಹೇಗೆ ಅಂತ ಕೇಳಿದ್ರೆ, ಪ್ರಕೃತಿಜೈರ್ಗುಣೈಹಿ, ಪ್ರಕೃತಿಜನ್ಯವಾದ ಗುಣಗಳ ಮೂಲಕ ಪರವಶನಾಗಿ ಅವನು ಕರ್ಮವನ್ನು ಮಾಡುವುದಕ್ಕೆ ಬಾಧ್ಯನಾಗಿರ್ತಾನೆ. ಆದರೆ ಆ ಕರ್ಮವನ್ನು ಹೇಗೆ ಮಾಡಬೇಕು, ಎಷ್ಟು ಮಾಡಬೇಕು, ಎಲ್ಲಿ ಮಾಡಬೇಕು, ಯಾಕೆ ಮಾಡಬೇಕು ಅಂತ ತಿಳ್ಕೊಂಡು ಮಾಡುವವನು ಕರ್ಮಯೋಗಿ ಆಗ್ತಾನೆ. ಇಲ್ಲದೆ ಹೋದರೆ ಅವನು ವೇಸ್ಟ್ ಬಾಡಿ ಆಗ್ತಾನೆ. ಆ ತರಹ. ಅದರಿಂದ ಇಲ್ಲಿ ಎಲ್ಲರೂ ಕರ್ಮ ಮಾಡಿಯೇ ಮಾಡಬೇಕು, ಮಾಡಿಯೇ ಮಾಡ್ತಾರೆ. ಆದರೆ ಆ ಕರ್ಮವನ್ನು ಹೇಗೆ ಮಾಡಬೇಕು? ಈಗ ಪ್ರಾಣ ಆಯಾಮ ಅಂತ ಹೇಳ್ತೀವಿ. ಉಸಿರಾಡೋದು ಎಲ್ಲರಿಗೂ ಸಹಜವಾದದ್ದು. ಆದರೆ ಆ ಪ್ರಾಣ ಆಯಾಮ ಯಾಕೆ ಮಾಡಬೇಕು? ಪ್ರಾಣ ಆಯಾಮ ಅಂತ ಹೇಳಿದ್ರೆ ಉಸಿರನ್ನು ಸರಿಯಾದ ರೀತಿಯಲ್ಲಿ ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳುವುದು. ನಾವು ಯೋಗವನ್ನು ಮಾಡಿದಾಗ ಅದನ್ನು ಅಭ್ಯಾಸ ಮಾಡಿದ್ರೆ ಬಾಕಿ ಸಮಯದಲ್ಲೂ ಕೂಡ ಆ ಆಯಾಮದ ಒಂದು ಸಿದ್ಧಿ ನಮಗಾಗುತ್ತದೆ. ಆವಾಗ ಅದರ ಪರಿಣಾಮ ನಮ್ಮ ಶರೀರದ ಮೇಲೆ ಆಗೇ ಆಗ್ತದೆ. ಆ ರೀತಿಯಲ್ಲಿ ಯಾರೂ ಕೂಡ ಕರ್ಮ ಮಾಡದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅರ್ಜುನ. ಪ್ರಕೃತಿ ಸಹಜವಾದ ಗುಣಗಳಿಂದ ಪ್ರೇರೇಪಿತರಾಗಿ ಪ್ರತಿಯೊಬ್ಬರೂ ಕೂಡ ವಿವಶತೆಯಿಂದ ಕರ್ಮವನ್ನು ಮಾಡಿಯೇ ಮಾಡ್ತಾರೆ ಅಂತ ಹೇಳಿ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ 5 ಶ್ಲೋಕಗಳನ್ನು ಮುಂದಿನ ಕ್ಲಾಸ್ನಲ್ಲಿ ಹೇಳಿಕೊಂಡು ಚಿಂತನೆ ಮಾಡೋಣ. 5 ಕರೆಕ್ಟಾಗಿ 35 ಆಯಿತು. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣಾರ್ಪಣಮಸ್ತು.